ದಯ ಕ್ರಿಯೇಷನ್ ಅರ್ಪಿಸುವಂಥ ಇದು ಮಿನುಗುತಾರೆಗಳ ಸಾಧನೆಯ ಕತೆ, ಯುವ ಮನಸ್ಸುಗಳಿಗೆ ಪ್ರೇರಣೆಯ ಕತೆ. ಇವತ್ತಿನ ಎಪಿಸೋಡಲ್ಲಿ ನಾವೊಂದು ಯಾರು ಗುರುತಿಸಿದಂತಹ ಪ್ರತಿಭೆಯನ್ನು ಗುರುತಿಸಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿದರೆ, ಅಷ್ಟು ದೂರದಿಂದ ಬಂದು ಅವರನ್ನು ನೋಡಲೇಬೇಕು ಅನ್ನುವ ಹಠ. ಅಂದರೆ ಪ್ರಶಸ್ತಿ ಪುರಸ್ಕಾರಗಳು ಅನೇಕರಿಗೆ ಪ್ರತಿಭೆಗೆ ಸಿಗ್ತದೆ, ಆದರೆ ತೆರೆಮರೆಯಲ್ಲಿರುವ ಕಲಾವಿದರನ್ನು ಗುರುತಿಸಿ ಅವರ ಮನೆ ಹೇಗಿದೆ, ಅವರ ಜೀವನ ಪದ್ಧತಿ ಹೇಗಿದೆ, ಹೇಗೆ ಇದ್ದಾರೆ, ಕಲೆಯನ್ನು ಬೆಳಗಿಸುವಾಗ, ಕಲೆಯನ್ನು ತೊಡಗಿಸಿಕೊಂಡು ಆ ಕಲೆಯ ಪ್ರತಿಭೆಯನ್ನು ಬಿತ್ತರಿಸುವಾಗ ಅನೇಕ ಪ್ರಶಸ್ತಿಗಳು ಬಾಚಿಕೊಂಡು ಬರ್ತದೆ. ಆದರೆ ತೆರೆಮರೆಯಲ್ಲಿ ಅವರ ಜೀವನ ಪದ್ಧತಿ ಹೇಗಿದೆ, ಈಗ ಹೇಗಿದ್ದಾರೆ, ಅವರ ಮನೆ ಹೇಗಿದೆ ಅಂತ ಹೇಳಿ ಹುಡುಕಿಕೊಂಡು ಹೋಗುವಂಥ ಒಂದು ವಿಶೇಷ ಕಾರ್ಯಕ್ರಮವೇ ಇದು ಮಿನುಗುತಾರೆಗಳ ಸಾಧನೆಯ ಕತೆ. ಇವತ್ತಿನ ಎಪಿಸೋಡಲ್ಲಿ ನಮಗೆ ರಾಕೇಶ್ ಆಚಾರ್ಯ ಅನ್ನುವವರ ಪ್ರತಿಭೆಯ ಬಗ್ಗೆ ಒಂದು ವಿಶೇಷವಾದ ವಿಚಾರಗಳು ಸಿಕ್ಕಿದೆ. ಅವರ ಮನೆಗೆ ಹೋಗಿ ಅವರನ್ನು ಕಲೆಯನ್ನು ಬೆಳಗಿಸಿ ನಾಟಕ, ಯಕ್ಷಗಾನ, ಅದೇ ರೀತಿಯಲ್ಲಿ ಹಲವು ಕ್ಷೇತ್ರಗಳಲ್ಲಿ ಪ್ರತಿಭೆಯನ್ನು ಬಿತ್ತರಿಸುವವರಿಗೆ ಸಾಧನೆಯ ಮುಖಾಂತರವಾಗಿ ಪ್ರಶಸ್ತಿಗಳ ಸರಮಾಲೆ ಬರ್ತಾ ಇದೆ. ಆದರೆ ತೆರೆಮರೆಯಲ್ಲಿರುವಂತಹ ಕಲಾವಿದರಿಗೆ ಗುರುತಿಸುವ ಮತ್ತು ಅವರನ್ನು ಪರಿಚಯಿಸುವ ಒಂದು ಸುಂದರ ಕಾರ್ಯಕ್ರಮವೇ ಮಿನುಗುತಾರೆಗಳ ಸಾಧನೆಯ ಕತೆ. ಇವತ್ತಿನ ಸಾಧಕ, ಅವರು ಕಲಿಸಿದರೆ ಬೋಧಕ, ಅನೇಕ ಶಿಷ್ಯವೃಂದವನ್ನು ಹೊಂದಿಕೊಂಡು ಇವತ್ತು ಶಿಷ್ಯರನ್ನು ತನ್ನ ಜೊತೆಗೆ ಕಲಿಸುವ ಮುಖಾಂತರವಾಗಿ ತನ್ನ ಕಲೆಯನ್ನು ಬೆಳೆಸುವಂತಹ ಉತ್ತಮ ಶಿಕ್ಷಕ ಅಂತಲೂ ಹೇಳ್ಬೋದು. ಯಕ್ಷಗಾನ ರಂಗದಲ್ಲಿ ವಿಶೇಷ ಸಾಧನೆಯನ್ನು ಮಾಡಿದಂತಹ ರಾಕೇಶ್ ಆಚಾರ್ಯ ಇವತ್ತು ನಮ್ಮ ಜೊತೆಗೆ ಇದ್ದಾರೆ. ಅವರ ಜೊತೆ ಮಾತುಕತೆ. ಇದು ಮಿನುಗುತಾರೆಗಳ ಸಾಧನೆಯ ಕತೆ. ದಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಮಿನುಗುತಾರೆಗಳ ಸಾಧನೆಯ ಕತೆ. ಪ್ರೀತಿಯ ಸ್ವಾಗತ ರಾಕೇಶ್ ಆಚಾರ್ಯ ಅವರಿಗೆ. ನಮಸ್ತೆ. ಹೇಳಿ, ಹೇಗಿದ್ದೀರಾ? ಆರಾಮ. ನೀವು ಯಕ್ಷಗಾನ ರಂಗ, ನಾಟಕ ರಂಗ, ಅದೇ ರೀತಿ ಹಲವಾರು ರಂಗದಲ್ಲಿ ಪ್ರವೇಶ ಮಾಡಿ ಅನೇಕ ಶಿಷ್ಯರನ್ನು ಹೊಂದಿದ್ದೀರಿ. ಆದರೆ ಒಬ್ಬ ಕಲಾವಿದನಿಗೆ ವೇದಿಕೆ ಆಗಿರ್ಬೋದು, ಅದನ್ನು ಪ್ರವೇಶ ಮಾಡುವುದಾಗಿರ್ಬೋದು, ಅವನ ಸ್ವಂತಿಕೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಪ್ರೇರಣೆ ಅಂತ ಇರ್ತದೆ. ನಿಮ್ಮ ಈ ಕಲಾಕ್ಷೇತ್ರಕ್ಕೆ ನೀವು ಕಾಲಿಟ್ಟದ್ದು ಯಾವಾಗ? ಆ ಕಲಾಕ್ಷೇತ್ರಕ್ಕೆ ಕಾಲಿಡುವಾಗ ನಿಮಗೆ ಪ್ರೇರಣೆ ಯಾರು? ಕಲಾಕ್ಷೇತ್ರಕ್ಕೆ ಕಾಲಿರಿಸಿದ್ದು ಯಾವಾಗ ಅಂತ ಹೇಳಿದರೆ 6ನೇ ವಯಸ್ಸಲ್ಲಿ ಆರಂಭ ಮಾಡಿದ್ದೇನೆ. ಅಂತ ಹೇಳಿದರೆ, ನಾವು ಪ್ರೈಮರಿ ಶಾಲೆಗೆ ಹೋಗ್ತಾ ಇರುವಾಗ ನಾವು ಎಲ್ಲದಕ್ಕೂ ಭಾಗವಹಿಸುವ, ಅದೊಂದು ನಮ್ಮದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಎಲ್ಲದಕ್ಕೂ ಭಾಗವಹಿಸಿದ್ದು, ಆಟ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಕ್ಷೇತ್ರ, ಯಾವುದೇ ಆಟೋಟ ಚಟುವಟಿಕೆ ಎಲ್ಲದರಲ್ಲೂ ಭಾಗವಹಿಸಿದ್ದೆವು. ಇದಕ್ಕೆಲ್ಲ ಪ್ರೇರಣೆ ಅಂತ ಹೇಳಿದರೆ ತಾಯಿ. ಹೌದು, ಅವರು ಎಂತ ಹೇಳ್ತಿರ್ಲಿಲ್ಲ. ಅದು ನಾನು ಅದಕ್ಕೆ ಸೇರಿದ್ದೇನೆ, ಇದಕ್ಕೆ ಸೇರಿದ್ದೇನೆ ಅಂತ ಹೇಳಿದರೆ ಅವ್ರು ಎಂತ ಹೇಳ್ತಿರ್ಲಿಲ್ಲ. ಕೆಲವು ರೆಸ್ಟ್ರಿಕ್ಷನ್ ಇರ್ತದೆ ಕೆಲವರದು, ಅದಕ್ಕೆ ಸೇರಬಾರ್ದು, ಇದಕ್ಕೆ ಸೇರಬಾರ್ದು. ಹಾಗೆ ಮಾಡಿದಾಗ ಅದು ಅದರ ಮನಸ್ಸೇ ಹೋಗ್ತದೆ, ಆಸಕ್ತಿ ಅನ್ನೋದು ಹೋಗ್ತದೆ. ನನಗೆ ಹಾಗೆ ಆಸಕ್ತಿ ಬೆಳೀತಾ ಹೋಯಿತು ಒಂದೊಂದು ಕ್ಷೇತ್ರದಲ್ಲಿ. ಹಾಗೆ ಅದರಲ್ಲಿ ಭಾಗವಹಿಸೋದೆ. ಇನ್ನೂ ಕೂಡ ಕಲಿತಾ ಇದ್ದೇನೆ ಅಂತ ನಾನು ಅಂದುಕೊಂಡಿದ್ದೇನೆ. ನಾನು ಕಲ್ತಿದ್ದೇನೆ ಅಂತ ನನ್ನ ಮೈಂಡಲ್ಲಿ ಇಲ್ಲ. ನಿಜವಾಗಿ ಅದೇ ಒಂದು ನಿಮಗೆ ಧನಾತ್ಮಕ ಚಿಂತನೆ. ಯಾಕಂದರೆ ಸಾಧನೆ ಮೆಟ್ಟಿಗೆ ಇರಲು ಕಲ್ತಿದ್ದೇನೆ, ಕಲ್ತು ಪೂರ್ತಿಯಾಗಿದೆ ಅಂತ ಹೇಳಿಲ್ಲ, ಇನ್ನು ಕಲಿತಾ ಇದ್ದೇನೆ ಅನ್ನುವಂಥ ಭಾವನೆ ನಿಮಗೆ ಪ್ರೇರಣೆ ಅಂತ ಹೇಳಿದರೆ ಮೊದಲು ತಾಯಿ. ಆಮೇಲೆ ನಿಮಗೆ ಗುರುವಾಗಿ ಯಾರಾದರೂ ಸಿಕ್ಕಿದ್ರ? ತಾಯಿಯ ಮುಖಾಂತರವಾಗಿ ಪ್ರೇರಣೆ ಸಿಕ್ಕಿದ ನಂತರ ಮುಂದೆ ನಿಮ್ಮ ಸಾಧನೆಯನ್ನು ಬೆಳೆಸಲಿಕ್ಕೆ ನಿಮ್ಮ ಅದಕ್ಕೊಂದು ಪರಿಪೂರ್ಣ ಅಂತ ಹೇಳಬೇಕು. ಯಾವುದೊಂದು ಕಲ್ತುಕೊಂಡು ಹೋದ ನಂತರ ಪರಿಪೂರ್ಣ ಅಂತ ಇದೆ, ಅದನ್ನು ಆಗಲಿಕ್ಕೆ ಕೆಲವೊಂದು ಗುರುಗಳು, ಅವರ ಪ್ರೇರಣೆ ಆಗಿರ್ಬೋದು. ಹೌದು, ಗುರುಗಳು ಇದ್ದಾರೆ. ಅಂದರೆ ನಾನು ನನ್ನ ಇದು ಮನಸ್ಸಲ್ಲಿ ಅಂತ ಹೇಳಿದರೆ, ನನಗೆ ಯಾರೆಲ್ಲ ಈ ರಂಗದಲ್ಲಿ ಹೀಗೆ ಹೋಗಬೇಡ, ಹೀಗೆ ಹೋಗು ಅಂತ ಹೇಳ್ತಾರ, ಅವರನ್ನು ನಾನು ಗುರುವಾಗಿ ಸ್ವೀಕರಿಸಿದ್ದೇನೆ. ಮೊದಲನೇದಾಗಿ ನನ್ನ ಅಜ್ಜ ಇಲ್ಲಿದ್ದಾರೆ ಫೋಟೋದಲ್ಲಿ, ಶ್ರೀಯುತ ದಿವಂಗತ ಶ್ರೀನಿವಾಸಾಚಾರ್ಯ ಅಂತ, ದೊಡ್ಡ ಹಿರಿಯ ಯಕ್ಷಗಾನ ಭಾಗವತರು. ಅವರೇ ನನ್ನ ಗುರುಗಳು ಅಂತಲೇ ಹೇಳ್ಬೋದು ಭಾಗವತಿಕೆಯಲ್ಲಿ. ಆದರೆ ನನ್ನನ್ನು ಅವತ್ತು ಸಣ್ಣದಿರುವಾಗ ಭಾಗವತಿಕೆಯಲ್ಲಿಯೇ ಮಲಗಿಸ್ತಿದ್ದದ್ದು ಅವರು. ಪರಂಪರೆಯಲ್ಲಿ ಕಲೆ ಇತ್ತು ಅಂತ. ಹಾಗೆ ಒಂದು ಲೆಕ್ಕದಲ್ಲಿ ಅವರು ಅಂತ ಹೇಳ್ಬೋದು. ಇನ್ನು ನಾನು ಮುಂದೆ ಕಲಿಬೇಕು ಅಂತೇಳಿ ನನಗೆ ಮನಸ್ಸಾಯಿತು. ಹಾಗೆ ಪಂದ್ಯದಲ್ಲಿ ಸುಭಾಷ್ ಪಂದ್ಯ ಅಂತ ಇದ್ದಾರೆ, ಅವರಲ್ಲಿ ಭಾಗವತಿಕೆಯನ್ನು ಕಲಿತೆ. ಅದನಂತರ ನಾಟ್ಯ ಕಲಿಬೇಕು ಅಂತೇಳಿ ಇಲ್ಲಿ ಕಾಣಿರಲ್ಲಿ ಒಂದು ಸದಾನಂದಾಚಾರ್ಯ ಬೀರ ಅವರು ಸಾಂಸ್ಕೃತಿಕ ಸೌರಭ ಪ್ರಶಸ್ತಿ ಪುರಸ್ಕೃತರು. ಅವರ ಜೊತೆ ನಾನು ತುಂಬ ಅನೇಕ ಕಡೆಗಳಲ್ಲಿ ಜನಪದ ಆಗಿರ್ಬೋದು, ಹಾಡು, ನಾಟಕ ಹೀಗೆಲ್ಲ ಕಲಿಸಲಿಕ್ಕೆಲ್ಲ ಹೋಗ್ತಿದ್ದೆ. ಹಾಗಾಗಿ ಅವರಲ್ಲಿ ಯಕ್ಷಗಾನ ತರಗತಿ ಮಾಡ್ತಿದ್ರು. ಅಂದರೆ ಅವರ ಕೇಂದ್ರ
ಅವರ ಕೇಂದ್ರಕ್ಕೆ ಧರ್ಮಸ್ಥಳ ಮೇಳದ ಹಿರಿಯ ಕಲಾವಿದರು ಲಕ್ಷ್ಮಣಗೌಡ ಬೆಳಾಲು ಅವರಲ್ಲಿ ಕಲಿಸ್ತಾ ಇದ್ದು ಆ ಕೇಂದ್ರಕ್ಕೆ ಸೇರಿಕೊಂಡೆ. ಅಲ್ಲಿ ಕಲಿತೆ, ಒಂದು ತಾಳಗಳೆಲ್ಲ ಕಲಿತು ಅದಾದ ನಂತರ ಬೆಳ್ಳಾರೆಯಲ್ಲಿ ಲಕ್ಷ್ಮೀಶ್ರೀ ಗುರಿಕಾನ ಅವರ ಇದರ ನೇತೃತ್ವದಲ್ಲಿ ಮತ್ತು ಲಿಂಗಪ್ಪ ಬೆಳ್ಳಾರೆ ಅಲ್ಲಿ ಕಲಿತಾ ಇದ್ದೆ. ತದನಂತರ ಹೀಗೆ ಹವ್ಯಾಸಿಯಾಗಿ ಹೋಗ್ಲಿಕ್ಕೆ ಆರಂಭ ಮಾಡಿದೆ, ಹಾಗೆ ಹೀಗೆ ಅಲ್ಲಿ ಇಲ್ಲಿ ಅಂತೇಳಿ. ಈಗಲೂ ಪರಿಪೂರ್ಣ ಅಂತಲ್ಲ, ನಾನು ಒಂದು ಕೊಟ್ಟ ವೇಷಕ್ಕೆ ಒಂದು ಮರ್ಯಾದೆ ಅಂತ ಇರ್ತದೆ, ಮರ್ಯಾದೆ ಅಂತ. ಆ ಮರ್ಯಾದೆಯನ್ನು ನಾನು ಇದು ಕೀಳರಿಮೆಯಲ್ಲಿ ಮಾಡುವುದಿಲ್ಲ ಅಂತ, ಆ ಪಾತ್ರಕ್ಕೆ ಎಷ್ಟು ಮರ್ಯಾದೆ ಬೇಕೋ ಅಷ್ಟು ಕೊಡ್ತಾನೆ ಅಂತ. ಪಾತ್ರದ ಚೌಕಟ್ಟು ಬಿಟ್ಟು ಒಳಗೆ ಆದ್ರೆ ಪರಿಪೂರ್ಣ ಅಂತ ಪರಿಪೂರ್ಣ ಅಲ್ಲ ಅಂತ ಮೊದಲೇ ಹೇಳಿದ್ದೇನೆ. ಪರಿಪೂರ್ಣ ಅಂತಲ್ಲ ಅಂದ್ರೆ ಯಕ್ಷಗಾನ ಆಗಿರ್ಬೋದು, ಎಲ್ಲ ಕ್ಷೇತ್ರ ಆಗಿರ್ಬೋದು, ಅದೊಂದು ಸಾಗರ. ಅದರಲ್ಲಿ ನಾನು ಒಂದು ಚಿಟಿಕೆ ನೀರನ್ನು ಮಾತ್ರ ತೆಕ್ಕೊಂಡದ್ದು ಅಷ್ಟೇ, ಇನ್ನೂ ಅನೇಕ ಇದೆ ಹಾಗೆ ವಿಶಾಲವಾಗಿ. ಅದೇ ರೀತಿಯಲ್ಲಿ ನಾವು ಈಗ ನೀವು ಕಲಾಕ್ಷೇತ್ರಕ್ಕೆ ಹೋಗಿದ್ರಿ, ಗುರು ಸಿಕ್ಕಿದ್ರು, ತಾಯಿಯ ಪ್ರೇರಣೆ ಇತ್ತು. ಆದ್ರೆ ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕಲೆಯನ್ನು ಬೆಳೆಸ್ಕೊಂಡ್ರ ಇದನ್ನ ಎರಡು ರೂಢಿಸ್ಕೊಂಡದ್ದು ಹೇಗೆ? ಹೌದು, ವಿದ್ಯಾಭ್ಯಾಸದ ಜೊತೆಯಲ್ಲಿ ಅಂತ ಹೇಳಿದ್ರೆ ನಾನು ಹೈಸ್ಕೂಲಲ್ಲಿರುವಾಗ ನಾನು ಮೊದಲೇ ಹೇಳಿದ್ದೇನೆ, ಪ್ರೈಮರಿಯಿಂದಲೂ ನಾನು ಭಾಗವಹಿಸುವುದನ್ನು ಅದನ್ನು ರೂಢಿಯಾಗಿ ಇಟ್ಟುಕೊಂಡಿದ್ದೇನೆ. ಎಲ್ಲದರಲ್ಲೂ ಭಾಗವಹಿಸ್ತೇನೆ. ಅಂದ್ರೆ ಪ್ರಬಂಧ ಆಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ರಸಪ್ರಶ್ನೆ ಆಗಿರ್ಬೋದು, ಯಾವುದು ಬೇಡ ಅಂತಿಲ್ಲ. ಯಾವ್ದು ನೀನು ಸೇರ್ತೀಯಾ, ನಾನು ರೆಡಿ ಹಾಗಿದ್ದೆ. ಹಾಗೆ ಅವರಿಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿ ಜಾಸ್ತಿ ಆಯಿತು ಗುರುಗಳಿಗೆ. ಅಂದರೆ ಪಠ್ಯ ಚಟುವಟಿಕೆಯಲ್ಲಿ ಪಠ್ಯೇತರ ಚಟುವಟಿಕೆಗಳಾಗಿರ್ಬೋದು ಭಾಗವಹಿಸ್ತಿದ್ದೆ. ಹಾಗಾಗಿ ಎಲ್ಲ ಗುರುಗಳಿಗೆ, ಎಲ್ಲ ಶಿಕ್ಷಕರಿಗೆಲ್ಲ ಪ್ರೀತಿಯಿಂದ ಹೇಳಿಕೊಡ್ತಿದ್ರು, ಇದು ತಪ್ಪು, ಇದು ಸರಿ ಎಲ್ಲ, ಪಾಠ ಪುಸ್ತಕದಲ್ಲಿ ಆಗಿರ್ಬೋದು ಅಥವಾ ಬಾಕಿ ಇದರಲ್ಲಿ ಆಗಿರ್ಬೋದು. ಇನ್ನು ನಾನು ಡಿಗ್ರಿ ಶಿಕ್ಷಣ, ಪದವಿ ಶಿಕ್ಷಣಕ್ಕೆ ಬಂದಾಗ ಇಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ, ನಾನು ಅಲ್ಲಿ ಸಾಂಸ್ಕೃತಿಕ ಕ್ಷೇತ್ರದದ್ದು ಅಲ್ಲಿ ಮಾಡ್ತಾರಲ್ಲ, ಕಮಿಟಿ ಮಾಡ್ತಾರಲ್ಲ, ಅದರಲ್ಲಿ ಒಂದು ಜವಾಬ್ದಾರಿ ವಹಿಸಿಕೊಟ್ಟಿದ್ರು ನನಗೆ. ಅಲ್ಲಿ ತನಕ ಪ್ರಶಸ್ತಿ ಬಂದಿದ ಇಲ್ವೋ ಗೊತ್ತಿಲ್ಲ ಶಾಲೆಗೆ. ಆದರೆ ನಾನೇನು ಮಾಡಿದೆ ಅಂತ ಹೇಳಿದರೆ, ನಾನೇ ಸ್ವತಃ ನನ್ನ ಒಂದು ಥಿಂಕಿನಲ್ಲೇ ಒಂದು ತಂಡವನ್ನು ರಚಿಸಿ, ಆ ತಂಡಕ್ಕೆ ನೃತ್ಯ ತರಬೇತಿ ನೀಡಿ, ಹಾಡು ತರಬೇತಿ ನೀಡಿ, ಎಲ್ಲ ತರಬೇತಿ ನೀಡಿ ಒಂದು ಸೆಟ್ ಮಾಡಿದ್ದೆ. ಆ ತಂಡವನ್ನು ಪ್ರಾಂಶುಪಾಲರ ನೇತೃತ್ವದಲ್ಲಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಒಂದು ಪದವಿ ಪೂರ್ವ ಕಾಲೇಜಿಗೆ ಕರ್ಕೊಂಡು ಹೋಗಿ ಅಲ್ಲಿ ಬಾಕಿ ಎಲ್ಲ ಅವರು ನೋಡುವಾಗ ಅಲ್ಲಿ ನೋಡಬೇಕಿತ್ತು. ಅಂದರೆ ಅವರ ಹತ್ರ ಎಲ್ಲ ವೇಷಭೂಷಣೆಲ್ಲ ಹೊಳಿತಿತ್ತು, ಪಳ ಹೊಳಿತಿತ್ತು, ನಮ್ಮ ಹತ್ರ ವೇಷಭೂಷಣ ಎಲ್ಲ. ಹಾಗಾಗಿ ನನ್ನ ಮನಸ್ಸಲ್ಲಿ ಸ್ವಲ್ಪ ಬೇಸರ ಇತ್ತು. ಆದರೂ ಕೂಡ ಆಸಕ್ತಿ ಕುಂದಲಿಲ್ಲ, ವಿಶ್ವಾಸ ಕುಂದಲಿಲ್ಲ. ಅದು ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಿದ್ರು, ನನ್ನ ಗೆಳೆಯರಿದ್ದದ್ದು ಅವರೆಲ್ಲ ಹೇಳ್ತಿದ್ರು, ಅವರ ಹತ್ರ ಒಳ್ಳೊಳ್ಳೆ ವೇಷಭೂಷಣ ಉಂಟು ಮಾರಾಯ, ನಮ್ಮ ಹತ್ರ ಎಂತೆಲ್ಲ, ನಾವು ಈ ಚೆಲ್ಲೆಬಿಲ್ಲಿಯನ್ನು ಇಟ್ಕೊಂಡು ಎಂತ ಮಾಡೋದು, ನೀವು ಎಂತ ಹೆದರಬೇಡಿ, ನಮ್ಮದು ಜನಪದ ಅಲ್ಲ, ಜನಪದಕ್ಕೆ ಎಷ್ಟು ಬೇಕು ಅಷ್ಟು ನಮ್ಮಲ್ಲಿ ಉಂಟು, ನಮಗೆ ಕೊಟ್ಟ ಅವಕಾಶವನ್ನು ಬಳಸಿಕೊಳ್ಳು ಅಷ್ಟೇ ಹೇಳಿದ್ದು. ಅಲ್ಲಿ ಹೋಗಿ ವೇದಿಕೆಯಲ್ಲಿ ಎಲ್ಲ ನೃತ್ಯ ಪದ್ಯ ಎಲ್ಲ ಆಯಿತು. ತದನಂತರ ಪ್ರಶಸ್ತಿ ವಿತರಣೆ ಇತ್ತು. ಅಲ್ಲಿ ಒಬ್ಬೊಬ್ಬರ ಹೆಸರನ್ನು, ಒಂದೊಂದು ಶಾಲೆಯ ಹೆಸರನ್ನು ಹೇಳಿಕೊಂಡು ಬಂದರು. ಅಲ್ಲಿ ತನಕ ಅಲ್ಲಿ ಕೂತವರು ನಮ್ಮನ್ನು ಗೇಲಿ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ರು. ಅಂದರೆ ಗೇಲಿ ಅದು ಇರ್ತದೆ, ಅದನ್ನೆಲ್ಲ ಲೆಕ್ಕಿಸಬಾರ್ದು ಅಂತೇಳಿ ನಾನು ಹೇಳೋದು. ಅವರು ಎಂತ ಹೇಳಿದಂದರೆ, ನಮ್ಮ ವೇಷಭೂಷಣವನ್ನು ನೋಡುವಾಗ ನಗಾಡ್ತಿದ್ರು, ನಾವು ಅಲ್ಲಿ ಪಾಸ್ ಆಗುವಾಗ ನಗುತ್ತಾ ಇದ್ರು. ನಾನು ಅದಕ್ಕೆ ಬೇಸರ ಮಾಡಲಿಲ್ಲ. ನಮಗೆ ಎಷ್ಟು ಅವಕಾಶ ಎಷ್ಟುಂಟು ಅಷ್ಟನ್ನು ಬಳಸುವುದು. ಹಾಗೆ ಪ್ರಶಸ್ತಿ ವಿತರಣೆಯ ಸಂದರ್ಭದಲ್ಲಿ ಎಲ್ಲರದು ಥರ್ಡಿಂದ ಬರೋದು, ತೃತೀಯ ಸ್ಥಾನದಿಂದ ಹಾಗೆ ಹೇಳ್ತಾ ಬರೋದು. ಅದರ ಅಷ್ಟು ಎಕ್ಸೈಟ್ಮೆಂಟ್ ಇರ್ತದೆ ನಮಗೆ. ಥರ್ಡ್ ಹೋಯ್ತು ನಮಗಿಲ್ಲ ಅಂತ ಆಯ್ತು, ಸೆಕೆಂಡ್ ಹೋಯ್ತು ನಮಗಿಲ್ಲ ಅಂತ ಆಯ್ತು. ಪ್ರಥಮ ಸ್ಥಾನ ಬರುವಾಗ ಸ್ವಲ್ಪ ಲೇಟ್ ಮಾಡಿದ್ರು. ಲೇಟ್ ಅಂತ ಹೇಳಿದ್ರೆ ಯಾರಿಗೆ ಬರ್ಬೋದು ಅಂತ ಎಲ್ಲರಲ್ಲಿ ಕೇಳಿಕೊಂಡು ಕೊನೆಗೆ ಜಡ್ಜ್ಮೆಂಟ್ ಕೊಟ್ಟರು. ಸರಕಾರಿ ಪದವಿ ಪೂರ್ವ ಕಾಲೇಜು ಬೆಳಂತೂರು ಅಂತ. ಕಣ್ಣಲ್ಲೆಲ್ಲ ನೀರು ಬಂದಿರ್ತಿದೆ. ಹಾಗೆ ಅದೊಂದು ಕ್ಷಣ, ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಮೇಡಮ್ನವರೆಲ್ಲ ಕಣ್ಣಲ್ಲಿ ನೀರು ಬಂದಿದೆ ಎಲ್ಲರದು. ನಾವು ಹೋದದ್ದೇ ಒಂದು ಅಪರೂಪ ಅವಕಾಶ ಸಿಗುತ್ತೆ. ಒಂದು ಕಪ್ಪು ಶಾಲೆಗೆ ತಂದು ಕೊಟ್ಟದು ಒಂದು ಹೆಮ್ಮೆ ಇದೆ ನನಗೆ. ನಿಜವಾಗಿ ಅದೊಂದು ಒಳ್ಳೆಯ ವಿಷಯ. ಯಾಕಂತ ಹೇಳಿದ್ರೆ, ಎಷ್ಟು ಒಳ್ಳೆಯ ವೇಷಭೂಷಣ ಇಟ್ಟುಕೊಂಡು ಆದ್ರೂ ಕೂಡ ಪ್ರತಿಭೆಗೆ ಸೂಕ್ತ ಬೆಲೆ ಅಂತ ಸಿಗುವುದು ಆಗ. ಅಲ್ಲಿ ಅವರು ವೇಷಭೂಷಣವನ್ನು ನೋಡ್ಲಿಲ್ಲ, ಅದು ಅವರ ಪ್ರತಿಭೆ ಎಷ್ಟಿದೆ, ಆ ಪ್ರತಿಭೆಗೆ ಪ್ರೋತ್ಸಾಹ ಸಿಗುವುದು ಮಾತ್ರವಲ್ಲ, ಆ ಸಾಧನೆಗೆ ತಕ್ಕ ಹಾಗೆ ಇಂಥ ಪ್ರಶಸ್ತಿಗಳು ಇನ್ನು ಬರಬೇಕು ಅಂತ ಹೇಳುವಂಥ. ಯಾಕಂದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಇದೆ, ಆ ಮನಸ್ಸಿನೊಳಗೆ ಹೇಗಿದೆ ಅಂತ ಹೇಳಿದ್ರೆ, ನಾವು ಕೇವಲವಾಗಿ ಆಂತರಿಕ ಸೌಂದರ್ಯವನ್ನು ಹೆಚ್ಚು ಮಾಡಬೇಕು ಮಾತ್ರವಲ್ಲ, ಬಾಹ್ಯ ಸೌಂದರ್ಯಕ್ಕೆ ಅವರು ಬೆಲೆ ಕೊಡಬಾರ್ದು ಅಂತ.
ಬಾಹ್ಯ ಸೌಂದರ್ಯ ಒಳ್ಳೆದಿದ್ದುಕೊಂಡು ಅವರಿಗೆ ಪ್ರಶಸ್ತಿ ಪುರಸ್ಕಾರವನ್ನು ಕೊಡುವುದಲ್ಲ, ಶ್ರೀಮಂತಿಗೆ ಎದ್ದು ಪ್ರಶಸ್ತಿ ಪುರಸ್ಕಾರ ಕೊಡುವುದಲ್ಲ, ಅವರ ಪ್ರತಿಭೆಗೆ ಸೂಕ್ತವಾಗಿ ವೇದಿಕೆ ಕೊಡಬೇಕು. ಪ್ರತಿಭೆ ಏನಿದೆ ಅದನ್ನ ನೋಡಿಕೊಂಡು ಅಳತೆ ಮಾಡಿ ಪ್ರತಿಭೆ ಹೌದಾ ಅಲ್ವಾ ಅಂತ ಹೇಳಿ ಆಮೇಲೆ ನಾವು ಒಂದು ಹೇಳ್ತೇವೆ, ಪ್ರಮಾಣಿಸಿ ನೋಡುವಂತ, ಪ್ರತ್ಯಕ್ಷ ವೈಕಂಡರು ಪ್ರಮಾಣಿಸಿ ನೋಡುವಂತ. ಅದೇ ರೀತಿಯಲ್ಲಿ ಮನಸ್ಸಿನ ಒಳಗಿರುವ ಪ್ರತಿಭೆಗೆ ಬೆಲೆ ಕೊಡುವಂತ ಒಂದು ಒಳ್ಳೆಯ ಕಾರ್ಯಕ್ರಮ ಅಂದ್ರೆ ವಿಶೇಷ ಕಾರ್ಯಕ್ರಮ ಮಿನುಗು ತಾರೆಗಳ ಸಾಧನೆಯ ಕತೆ. ಒಂದು ಚಿಕ್ಕ ವಿರಾಮದ ನಂತರ ಸಕಲ ಗುಣ ಸಂಪನ್ನನಾದ ಸತೀಶನ ಮನೆಯಲ್ಲಿ ಹೊಸ ಇಂಟರ್ನೆಟ್ ಹಾಕಿಸಿದ್ದಾನೆ. ಮಾಜಿ ಪ್ರೇಯಸಿಯು ಫೋಟೋ ಕಳಿಸಿದ್ದಾಳೆ, ಡೌನ್ಲೋಡ್ ಆಗ್ತಾ ಇಲ್ಲ. ಕೆಲಸ ಮಾಡಲು ಕುಳಿತುಕೊಂಡಿದ್ದಾನೆ, ನಿನ್ನೆ ಡೌನ್ಲೋಡ್ಗಿಟ್ಟಿದ್ದು ಇವತ್ತಿನವರೆಗೂ ಆಗಲಿಲ್ಲ. ಮಗಳು ಕುಪಿತಗೊಂಡಿದ್ದಾಳೆ, ಅಪ್ಪ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಲು ಆಗ್ತಾ ಇಲ್ಲ. ಗಂಡತಿ ಯುದ್ಧಕ್ಕೆ ಸಿದ್ಧಗೊಂಡಿದ್ದಾಳೆ, ಯೂಟ್ಯೂಬ್ ನೋಡಿ ಅಡಿಗೆ ಮಾಡಲು ಆಗ್ತಾ ಇಲ್ಲ. ತಲೆ ಕೆಟ್ಟು ಹೋಯ್ತು. ಟಿವಿ ನೋಡೋಣವೆಂದರೆ ರೀಚಾರ್ಜ್ ಕೂಡ ಮಾಡಲಿಲ್ಲ. ನಿಮ್ಮ ಇಂಟರ್ನೆಟ್ ಸಮಸ್ಯೆಗಳಿಂದ ಹಿಂದೆ ಡಿಸ್ಕನೆಕ್ಟ್ ಆಗಿ ಟಿನೆಟ್ಗೆ ಕನೆಕ್ಟ್ ಆಗಿ ಕಡಿಮೆ ಬೆಲೆ ಹಾಗೂ ತ್ವರಿತ ಸೇವೆ. ಅತ್ಯುತ್ತಮ ಇಂಟರ್ನೆಟ್ ಸೌಲಭ್ಯಗಳನ್ನ ಈಗ ಡಿನೆಟ್ ನೊಂದಿಗೆ ಅನುಭವಿಸಿ ಹಾಗೂ ಆನಂದಿಸಿ. ಎಕ್ಸ್ಪೀರಿಯನ್ಸ್ ದಿ ಟ್ರೂ ಇಂಟರ್ನೆಟ್ ಸರ್ವಿಸ್. ಡಿನೆಟ್ ಸರ್ವಿಸ್ ಕೀ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಮಿನುಗು ತಾರೆಗಳ ಸಾಧನೆಯ ಕತೆ. ಇವತ್ತು ನಮ್ಮ ಜೊತೆ ರಾಕೇಶ್ ಆಚಾರ್ಯ ಅವರು ಇದ್ದಾರೆ. ರಾಕೇಶ್ ಅವರೇ, ನೀವು ಹೇಳಿದಿರಿ ಹಲವಾರು ವಿಚಾರಗಳನ್ನು ಹೇಳಿದಿರಿ ಅನುಭವದ ಮೂಲಕವಾಗಿ. ಆದರೆ ನಮಗೆ ಆಗುವಂಥದ್ದು ಕೇವಲ ಯಕ್ಷಗಾನ ಮಾತ್ರ ಅಲ್ಲ, ನಾಟಕ ಮಾತ್ರ ಅಲ್ಲ, ಅನೇಕ ಕಲೆಯನ್ನು ಬೆಳಗಿಸಿದ ಒಂದು ದೊಡ್ಡ ಖಜಾನೆ ಅಂತ ಹೇಳ್ಬೋದು. ಯಾಕಂದರೆ ಚಿಕ್ಕ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿ. ಅದೇ ರೀತಿಯಲ್ಲಿ ಇವತ್ತು ನೀವು ಬೇರೆ ಕಲೆಯಲ್ಲಿ ರೂಢಿಸಿಕೊಂಡಂತಹ ವಿಚಾರ ಏನು, ಹೇಗೆ ಅದನ್ನ ರೂಢಿಸಿಕೊಂಡಿರಿ? ಅದೇ ನಾನು ಮೊದಲೇ ಹೇಳಿದ್ದೇನೆ, ಆಸಕ್ತಿ ಇದ್ರೆ ಮಾತ್ರ ಇದು ಸಾಧ್ಯ. ಅಂದರೆ ಸಣ್ಣದಿಂದಲೂ ನಾನು ಆಸಕ್ತಿಯಿಂದಲೇ ನಾನು ಎಲ್ಲದಕ್ಕೂ ಭಾಗವಹಿಸಿದೆ. ಹಾಗಾಗಿ ನಾನು ಕಲಿತಾ ಇದ್ದೇನೆ ಅಂತ ಹೇಳಿದ್ದೇನೆಲ್ಲ, ಅದೇ ನಾನು ಕಲಿತಾ ಹೀಗೆ ಇಲ್ಲಿವರೆಗೆ ತಲುಪಿದ್ದೇನೆ. ಅಂದರೆ ಇನ್ನೂ ಕೂಡ ಕಲಿತಾ ಇದ್ದೇನೆ, ಈಗಲೂ ಕಲಿತಿದ್ದೇನೆ. ಹಾಗೆ ಅಂದರೆ ಕಲಿಯುವ ಮನಸ್ಸಿನ ಉಂಟು ಅಂತಾದರೆ ಯಾವ ಕ್ಷೇತ್ರದಲ್ಲೂ ಹೇಗೆ ಬೇಕಾದರೂ ಪ್ರವೇಶವನ್ನು ಪಡೆಯುವುದು. ನಾನು ಈಗ ಮಿಮಿಕ್ರಿ ಮಾಡ್ತೇನೆ ಅಂತ ಹೇಳಿದರೆ ಮಿಮಿಕ್ರಿ ಮಾಡ್ತೇನೆ, ಆದರೆ ಅದನ್ನು ಮಿಮಿಕ್ರಿ ಹೇಗೆ ಕಲಿತೆ ಅಂತ ಹೇಳಿದರೆ ವಿಡಿಯೋಗಳನ್ನು ನೋಡಿದ ಮೂಲಕ. ವಿಡಿಯೋಗಳು ಮೊಬೈಲ್ ಕೆಲವು ಉಪಯೋಗಕ್ಕೆ ಬರ್ತದೆ, ಎಂಥದಕ್ಕೆ ಉಪಯೋಗ ಬರ್ತದೆ ಅಂತ ಕೇಳುವವರಿಗೆ ಇದೊಂದು ನಿದರ್ಶನ ಆಗ್ಬೋದು. ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಅದೊಂದು ಶೈಜು ಕ್ಯಾಲಿಕಟ್ ಅಂತ ಒಬ್ಬರದ್ದು ವಿಡಿಯೋ ಬರ್ತಿತ್ತು. ಸಣ್ಣದಿರುವಾಗ ಅದನ್ನು ನೋಡ್ತಾ ಅದನ್ನು ಯಾವ ರೀತಿ ಮಾಡುವಂತ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ತಿದ್ದೆ. ಅಬ್ಸರ್ವ್ ಮಾಡಿ 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 ಈಗ ಸ್ವಲ್ಪ ಮಟ್ಟಿಗೆ ಮಿಮಿಕ್ರಿ ಮಾಡ್ತೇನೆ. ತದನಂತರ ಹಾಡು ಅಂತ ಹೇಳಿದ್ರೆ ನಮ್ಮ ಹೈಸ್ಕೂಲಲ್ಲಿ ಇರುವಾಗ ಕಾಣೂರಲ್ಲಿ ನಮ್ಮ ಗುರುಗಳಿದ್ದರು. ಒಂದು 8ರಿಂದ 10ನೇವರೆಗೆ ಗುರುಗಳಿದ್ದರು. ಅಂದರೆ ಶ್ರೀ ಪುಟ್ಟರಾಜ ಗವಾಯಿಗಳ ಪಟ ಶಿಷ್ಯರು, ಬಸವರಾಜ ಗುರಿಕಾರ ಗದಗದವರು. ಅವರಿಗೆ ಸ್ವಲ್ಪ ಕಣ್ಣು ಕಾಣುವುದಿಲ್ಲ, ಆದರೂ ನನ್ನ ಸ್ಪರ್ಶ ಗೊತ್ತಾಗ್ತದೆ ಅವರಿಗೆ, ನನ್ನದು. ಅಂದರೆ ನಾನು ಮುಟ್ಟಿದಾಗ ಮತ್ತು ಅವ್ರದ್ದು ಹಾರ್ಮೋನಿಯಂ ಎಲ್ಲ ನಾನು ಅವರ ಮನೆಗೆ ತಲುಪಿಸಿ ಇರ್ತಿದ್ದೆ. ಅಂದರೆ ನಮಗೆ ಸೈಕಲ್ ಎಲ್ಲ ಸಿಕ್ತಿತ್ತಲ್ಲ, ಸೈಕಲಲ್ಲಿ ಹಿಂದೆ ಇಟ್ಕೊಂಡು ಬರ್ತು ಅವರ ಮನೆಯಲ್ಲಿ ಇಟ್ಟು ಹೋಗ್ತಿದ್ದೆ. ಅವರು ಹೇಳ್ತಿದ್ರು, ಮನೆಗೆ ಬಾ ಸಂಗೀತ ಕಲಿ ಅಂತ. ಆಗ ನನಗೆ ಒಂದು ಮನಸ್ಸಲ್ಲಿ ಬೇಸರ ಇತ್ತು. ಕಲೀಲಿಕ್ಕೆ ಹೋಗ್ಬೋದು, ಇಲ್ಲಿ ಹತ್ತಿರದಲ್ಲಿ ಮನೆ, ಕಲೀಲಿಕ್ಕೆ ಹೋಗ್ಬೋದು, ಆದರೆ ಆರ್ಥಿಕವಾಗಿ ನಾವು ಅಷ್ಟು ಬಲವಾಗಿಲ್ಲ. ಹಾಗಾಗಿ ಬೇಸರ ಆಯಿತು. ಇನ್ನು ಅವರಿಗೆ ಹೇಗೆ ಕೊಡ್ಬೇಕು, ಅವರು ಮಾತ್ರ ತೆಕ್ಕೊಳ್ಳುವ ಸ್ಥಿತಿಯಲ್ಲಿಲ್ಲ, ಆದರೆ ಅಷ್ಟು ಪ್ರೀತಿಯಲ್ಲಿ ಕರೆದದ್ದು. ನಾನು ತೆಕ್ಕೊಳ್ಳೋದಿಲ್ಲ ಅಂತ ನನಗೆ ಒಂದು ಮಟ್ಟಲ್ಲೇ ಗೊತ್ತಿತ್ತು, ಆದರೂ ಕೂಡ ಕೊಡಬೇಕಲ್ಲ ನಾವು, ಎಂಥದನ್ನು ಕೊಡುವುದು ಅಂತ ನನ್ನ ಮನಸ್ಸಲ್ಲಿ. ಹಾಗೆ ಅದನ್ನು ಅಲ್ಲೇ ಶಾಲೆಯಲ್ಲಿ ಎಷ್ಟು ಕಲಿತೇವೋ ಅಷ್ಟು ಸಂಗೀತವನ್ನು ಕಲಿತು ಸ್ವಲ್ಪ ಮಟ್ಟಿಗೆ ಪದ್ಯ ಎಷ್ಟು ಹೇಳ್ಬೋದು ಅಷ್ಟರ ಮಟ್ಟಿಗೆ ಕಲ್ತಿದ್ದೇನೆ. ಹಾಗೆ ಅವರು ಕಲಿಸಿದ ವಿದ್ಯೆಯಲ್ಲಿ ಒಂದು ಜನಪದ ಗೀತೆಗಳನ್ನೆಲ್ಲ ರಚಿಸಿ ಹಾಡುವಾಗೆ ಆಗಿದೆ ಈಗದ ಮಟ್ಟಿಗೆ. ಮತ್ತು ಭಜನೆಗಳೆಲ್ಲ ಮೊದಲಿನಲ್ಲೂ ಹಾಡ್ತಿದ್ದೆ. ಈಗ ಜನಪದ ಗೀತೆಗೆ ಒಂದು ಪ್ರತಿಷ್ಠಿತ ಕಂಪೆನಿ ಅವ್ರದ್ದು, ಮೈಸೂರು ಅವ್ರದ್ದು ಜನಮನ TV ಅವರದೊಂದು ಪ್ರಶಸ್ತಿ ಬಂತು, ಜನಮನ ಜಾನಪದ ಸಿಂಧು ಅಂತೇಳಿ. ಅದೊಂದು ಪ್ರಶಸ್ತಿ ಒಂದು ಬರೀ ಇದರಲ್ಲಿ ಪುಣ್ಯದಲ್ಲಿ ಸಿಕ್ಕಿತ್ತು. ಅದು ಗುರುಗಳ ಒಂದು ಆಶೀರ್ವಾದ ಅಂತಲೇ ನಾನು ಹೇಳ್ಬೋದು. ಇನ್ನು ಬೇರೆ ಕ್ಷೇತ್ರ ಅಂತಲೇ ಯಕ್ಷಗಾನ ಕ್ಷೇತ್ರ ಅಂತ ಹೇಳಿದರೆ ನಾನು ಆಗಲೇ ಹೇಳಿದ್ದೇನೆ, ಕಲಿತಲೂ ಇದ್ದೇನೆ ಈಗ ಅಂತ.
ಹಾಗೆ ಅದು ಕಲಿತಾ ಹವ್ಯಾಸಿಯಾಗಿ ಹೋಗಿ ಈಗ ಇದಕ್ಕೆ ಧರ್ಮಸ್ಥಳ ಯಕ್ಷಗಾನ ಮೇಳದಲ್ಲಿ, ಮಂಜುನಾಥೇಶ್ವರ ಕೃಪಾಪೋಷಿತ ಯಕ್ಷಗಾನ ಮೇಳದಲ್ಲಿ ಕಲಾವಿದನಾಗಿ ಸೇರಿಕೊಂಡು ಅದಕ್ಕೆ ಮೇಳವನ್ನು ನಾನು ಬಿಟ್ಟೆ. ಅಂದರೆ ನೆಕ್ಸ್ಟ್ ನಾನು ಕಲೀಲಿಕ್ಕೆ ಬೇರೆ ಉಂಟು, ಅಂದರೆ ನೀನಾಸಂ ಹೋಗುವ ಕನಸುಂಟು. ನಾನು ಮೊದಲಿಂದಲೂ ಅದನ್ನೊಂದು ಕನಸಾಗಿ ಸ್ವೀಕರಿಸಿದ್ದೇನೆ. ಹಾಗಾಗಿ ಕಳೆದ ವರ್ಷ ಹೋಗುದು ಅಂತ ಇತ್ತು. ಕಳೆದ ವರ್ಷ ಹೋಗಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅದರದ್ದು ಅರ್ಜಿ ಫಾರ್ಮ್ ನನ್ನ ಕೈಗೆ ಸಿಗಲಿಲ್ಲ. ಅದ್ರ ಗೊತ್ತಿದ್ದವ್ರು ಯಾರು ತಿಳಿಸಿಕೊಡ್ಲಿಲ್ಲ ನಮಗೆ. ಅದೊಂದು ನಮ್ಮ ಸಮಾಜದಲ್ಲಿ ಪ್ರಾಬ್ಲಮ್ ಉಂಟು, ತಿಳಿಸಿಕೊಡ್ಲಿಲ್ಲ. ಹಾಗಾಗಿ ಈ ಸಲ ಒಂದು ಪ್ರಯತ್ನ ಪಟ್ಟು ಅದಕ್ಕೊಂದು ಅರ್ಜಿ ಹಾಕಿದ್ದೇನೆ. ಅರ್ಜಿಯನ್ನು ಆಡಿಷನ್ಗೆ ಅವರು ಕರಿಬೇಕು. ಹಾಗಾಗಿ ಧರ್ಮಸ್ಥಳ ಮೇಳವನ್ನು 1 ವರ್ಷ ಸೇವೆಗೆ ನಾನು ಇಟ್ಟುಕೊಂಡು ಸೇವೆ ಸಲ್ಲಿಸಿದ್ದೇನೆ. ಅಲ್ಲಿ ಒಂದು ಸಂತೋಷ, ಅಲ್ಲಿ ಧರ್ಮಸ್ಥಳ ಮೇಳ ಅಂತ ಹೇಳಿದ್ರೆ ಒಂದು ಖುಷಿ ಅಲ್ವಾ. ಹಾಗಾಗಿ ಅಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಹೀಗೆ ಇನ್ನೂ ಕೂಡ ಹೋಗ್ತಾ ಉಂಟು ನನ್ನ ಜೀವನ. ಇನ್ನೊಂದು ಹೇಳಿದರೆ, ನಾನು ಅದರಡೆಯಲ್ಲಿ ಈಗ ಮೇಳದ್ದು ರಜೆ ಆಯಿತು. ಈಗ ನವೆಂಬರಲ್ಲಿ ಆರಂಭ ಆಗ್ತದೆ. 10ನೇ ಎಲ್ಲ ಮುಗಿತದಲ್ಲ ಸೇವೆಗಳೇ. ಈಗ ಅದು ಮುಗ್ದ ತಕ್ಷಣ ಇದು ಶಾಲೆಗಳಿಗೆ ನೃತ್ಯ ನಾಟಕ ಎಲ್ಲ ಕಲಿಸಲಿಕ್ಕೆ ಒಂದು ಬಂತು. ಅದು ಪ್ರಜ್ಞಾ ಸಲಹಾ ಕೇಂದ್ರ ಮಂಗಳೂರು, ಕಂಕನಾಡಿ ಮಂಗಳೂರು, ಅವರ ಅಂಡರಲ್ಲಿ ಹೋಗ್ತಾ ಇದ್ದೇನೆ. ಮೌನೇಶ್ ವಿಶ್ವಕರ್ಮ ಅವರು ಮತ್ತು ನಾನು ನೃತ್ಯ, ಸಂಗೀತ, ನಾಟಕ. ಅದು ಬಿಟ್ಟರೆ ಇವರ ಜೊತೆ, ಮೌನೇಶ್ ವಿಶ್ವಕರ್ಮರ ಜೊತೆ ನಾನು ಬೀದಿ ನಾಟಕಕ್ಕೆಲ್ಲ ತುಂಬ ಒಂದು 300ಕ್ಕಿಂತಲೂ ಹೆಚ್ಚು ಪ್ರದರ್ಶನ ಆಗಿರ್ಬೋದು. ರಜೆಲೆಲ್ಲ ಅದಕ್ಕೆ ಹೋಗುದು, ಪ್ರದರ್ಶನ ಆಗಿರ್ಬೋದು. ಹಾಗೆ ಅಲ್ಲಿ ಹೋಗ್ತಾ ಇದ್ದೆ. ಅಲ್ಲಿ ಕೂಡ ಅನುಭವಗಳು ಎಷ್ಟು ಸಿಗ್ತದೋ ಅಷ್ಟು ನಾವು ಕಲೀಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಹೀಗೆ ಪಯಣ ಇನ್ನು ಮುಂದುವರಿತಾ ಉಂಟು. ಸರಿ, ತುಂಬ ವಿಚಾರ ಕೇಳಲಿಕ್ಕೆ ಇದೆ. ಆದರೆ ವೀಕ್ಷಕರಿಗೆ ನಿಮ್ಮ ಯಕ್ಷಗಾನ ಮಾತ್ರ ಅಲ್ಲ, ಅನೇಕ ಕಲೆಯನ್ನು ಒಳಗೊಂಡಿದ್ದೀರಿ ಅಥವಾ ಅನೇಕ ಕಲೆಯನ್ನು ಕರಗತ ಮಾಡಿದಿರಿ. ಅದರಲ್ಲಿ ಮಿಮಿಕ್ರಿ ಅದು ನಮಗೆ ಕೇಳಲೇಬೇಕು. ಅದು ಮಿಮಿಕ್ರಿ ಅನ್ನುವಂಥದ್ದು. ಸರಿ, ಒಂದು ಮಾಡ್ತೇನೆ. ಒಂದು ಮನೆಯಲ್ಲಿ ಮಗು ಕೂಗ್ತದೆ. ಮಗು ಕೂಗುವ ಶಬ್ದಗಳು ಕೆಲವೊಂದು ವ್ಯತ್ಯಾಸ ಇರ್ತದೆ. ಅದು ಸಣ್ಣ ಮಗು ಕೂಗುವ ಒಂದು ಶಬ್ದ ಮಾಡ್ತೇನೆ. ಈ ಮಗು ಕೂಗ್ತಾ ಇರುವಾಗ ತಾಯಿಯಂದಿರು ಲಾಲಿ ಹಾಡ್ತಾರೆ. ಆ ಲಾಲಿ ಹಾಡು ಮತ್ತು ಈ ಮಗು ಕೂಗುವ ಶಬ್ದವನ್ನು ನಾನು ಒಟ್ಟಿಗೆ ಮಾಡ್ತೇನೆ. ಭಜನೆ ಒಂಜಿ ಪನ್ಪುರನಿತ್ತನ ಒಂಜಿ ಭಾರಿ ಇಷ್ಟ ಆಯ್ನ ಒಂಜಿ ಭಜನೆ ಉಂಡು. ಧರ್ಮಸ್ಥಳ ಮಂಜುನಾಥ ದೇವರನ್ನ ಒಂಜಿ ಶ್ಲೋಕ ಪನ್ಪೆ, ಒಂಜಿ ಜನಪದ ಗೀತೆ ಪನ್ಪೆ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತೋ ಧರ್ಮಸ್ಥಳೇಶ ಸಕಲೇಶ ದಯಾಪಯೋಧೇ ಶ್ರೀ ಮಂಜುನಾಥ ಮಂಜುನಾಥ ಮಿತರ ಕುರುಮಂಗಲಂ ಮೇ ಕುರುಮಂಗಲಂ ಮೇ ಧರ್ಮಸ್ಥಳಾಧೀಶ ಶರಣೋ ಜಗದೀಶ ಪರಮೇಶ ಜಗದೀಶ ಪರಮೇಶ ಧರ್ಮಸ್ಥಳಾಧೀಶ ಶರಣೋ ಜಗದೀಶ ಪರಮೇಶ ಜಗದೀಶ ಪರಮೇಶ
ಧರ್ಮಸ್ಥಳಾಧೀಶ ಶರಣು ಜಗದೀಶ ಪರಮೇಶ, ಜಗದೀಶ ಪರಮೇಶ. ಮಂಜುನಾಥ ಜಗನ್ನಾಥ ವಿಶ್ವನಾಥ, ಮಂಜುನಾಥ ಜಗನ್ನಾಥ ವಿಶ್ವನಾಥ, ಮಂಜುನಾಥ ಜಗನ್ನಾಥ ವಿಶ್ವನಾಥ, ಮಂಜುನಾಥ ಜಗನ್ನಾಥ ವಿಶ್ವನಾಥ. ಧರ್ಮಸ್ಥಳಾಧೀಶ ಶರಣು ಜಗದೀಶ ಪರಮೇಶ, ಜಗದೀಶ ಪರಮೇಶ. ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ, ಕ್ಷೇತ್ರ ಸ್ವರೂಪ ಮೃತ್ಯುಂಜಯ ಪನ್ನಗಭೂಷಣ. ಗೌರೀವರ ಗಂಗಾಧರ, ಗೌರೀವರ ಗಂಗಾಧರ, ಶಂಭೋ ಮಹಾದೇವ, ಶಂಭೋ ಮಹಾದೇವ. ಜಯ ಹೇ ಜಗನ್ನಾಥ, ಜಯ ಹೇ ಮಂಜುನಾಥ, ಜಯ ಹೇ ಜಗನ್ನಾಥ, ಜಯ ಹೇ ಮಂಜುನಾಥ. ಮಂಜುನಾಥ ಜಗನ್ನಾಥ ವಿಶ್ವನಾಥ, ಮಂಜುನಾಥ ಜಗನ್ನಾಥ ವಿಶ್ವನಾಥ, ಮಂಜುನಾಥ ಜಗನ್ನಾಥ ವಿಶ್ವನಾಥ, ಮಂಜುನಾಥ ಜಗನ್ನಾಥ ವಿಶ್ವನಾಥ. ಧರ್ಮಸ್ಥಳಾಧೀಶ ಶರಣು ಜಗದೀಶ ಪರಮೇಶ, ಜಗದೀಶ ಪರಮೇಶ, ಜಗದೀಶ ಪರಮೇಶ, ಜಗದೀಶ ಪರಮೇಶ. ಒಂಜಿ ಜನಪದ ಗೀತೆ ಪನ್ಪುನಂಡ ಒಂಜಿ ಬಾರಿ ಇಷ್ಟ ಆಯ್ತು ಒಂಜಿ ಪದ್ಯ ಉಂಡು. ಆರುಮಲೆ ಮಾದೇವ ಏಳುಮಲೆ ಮಾದೇವ, ಏಳಯ್ಯ ಬೆಳಗಾಯಿತು ಓ ಮಾದೇವ, ಏಳಯ್ಯ ಬೆಳಗಾಯಿತು. ಆರುಮಲೆ ಮಾದೇವ ಏಳುಮಲೆ ಮಾದೇವ, ಏಳಯ್ಯ ಬೆಳಗಾಯಿತು ಓ ಮಾದೇವ, ಏಳಯ್ಯ ಬೆಳಗಾಯಿತು. ಆರುಮಲೆ ಮಾದೇವ ಏಳುಮಲೆ ಮಾದೇವ, ಏಳಯ್ಯ ಬೆಳಗಾಯಿತು ಓ ಮಾದೇವ, ಏಳಯ್ಯ ಬೆಳಗಾಯಿತು. ಉಗೆ 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 ಮಾದೇವ ಶರಣು ಶರಣು ಮಾದೇವ, ಉಗೆ ಉಗೆ ಮಾದೇವ ಶರಣು ಶರಣು ಮಾದೇವ, ಶರಣು ಶರಣು ಮಾದೇವ, ಶರಣು ಶರಣು ಮಾದೇವ. ತುಪ್ಪದ ಸಿಂಗಾರ ಸಿಂಗಾರ, ತುಪ್ಪದ ಸಿಂಗಾರ ಹೆಬ್ಬುಲಿಯ ಸಿಂಗಾರ, ಅಂದದ ಚಂದದ ಮಾದೇವ ಮಾಯ್ಕಾರ, ಅಂದದ ಚಂದದ
ವಯಸ್ಸಿನಲ್ಲಿ ನೀವು ರಂಗಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದು ಮಾತ್ರವಲ್ಲ, ಈಗ ಮಿಮಿಕ್ರಿ ಮಾಡಿದ್ದೀರಿ, ಜಾನಪದ ಹಾಡನ್ನು ಹಾಡಿದ್ದೀರಿ. ಭಜನೆ ಅನ್ನುವಂಥದ್ದು ಅದು ಹೇಗೆ ಅಂತ ಹೇಳಿದರೆ ವಿಭಜಿಸುವ ಸಂದರ್ಭ ಅಲ್ಲ. ಆ ಭಜನೆ ಅನ್ನುವಂಥದ್ದು ವಿಭಜಿಸುವುದಿಲ್ಲ. ಆ ಭಜನೆ ಅನ್ನುವಂಥದ್ದು ಏನ್ ಮಾಡ್ತಾರೆ ಅಂದ್ರೆ ಭಜಕರನ್ನ ಒಗ್ಗೂಡಿಸ್ತದೆ ಅನ್ನುವಂಥದ್ದು. ಮತ್ತೊಂದು ಸ್ಫುಟತೆ, ಅಕ್ಷರ ಸ್ಫುಟತೆ ಆಗಿರ್ಬೋದು, ಮಾತಿನ ಸ್ಫುಟತೆ ಆಗಿರ್ಬೋದು, ಎಲ್ಲ ಭಜನೆಗಿದೆ. ರಾಗ, ಗಾನ, ಇದರಲ್ಲಿ ಹಲವಾರು ಕಲೆ ನಿಮ್ಮನ್ನು ಒಳಗೊಂಡಿದೆ. ಆದರೆ ಯಕ್ಷಗಾನ ಮಾತ್ರ ಅಲ್ಲದೆ ಇನ್ನು ಬೇರೆ ಯಾವುದು ಕಲೆಯನ್ನ ನೀವು ರೂಢಿಸ್ಕೊಂಡಿದ್ದೀರಿ? ಈಗ ನೃತ್ಯ, ಆಮೇಲೆ ಸಂಗೀತ, ಇನ್ನು ಯಾವುದೆಲ್ಲ ಇದೆ? ಮಿಮಿಕ್ರಿ, ಆಮೇಲೆ ಇನ್ನು ಯಾವುದೆಲ್ಲ ಇದೆ? ಅದೇ ಹಾಡು ಮತ್ತೆ ನಾಟಕಗಳನ್ನು ಬರಿತೇನೆ. ಬರವಣಿಗೆ ಕೂಡ ಇದೆ. ಸಣ್ಣ ನಾಟಕಗಳನ್ನು ಬರಿತೇನೆ, ಹಾಡು ಬರಿತೇನೆ, ಸಾಹಿತ್ಯ, ಭಜನೆದಾಗಿರ್ಬೋದು, ಜನಪದ ಆಗಿರ್ಬೋದು. ಇನ್ನು ನಾವು ಬೀದಿ ನಾಟಕಕ್ಕೆ ಬೇಕಾದ ಕೆಲವೊಂದು ಜಾಗೃತಿ ಗೀತೆಗಳಿರ್ತದೆ, ಅದನ್ನು ನಾನು ರಚಿಸ್ತೇನೆ. ರಚಿಸಿ ನಾನು ಕೂಡ ರಾಗ ಹಾಕಿ ಅದಕ್ಕೆ ಹಾಡ್ತೇನೆ. ಯಕ್ಷಗಾನದಲ್ಲಿ ನೀವು ರಾಕೇಶ್ ಆಚಾರ್ಯ ಅಂತ ಗುರುತಿಸಿಕೊಂಡಿದ್ದೀರಿ. ಹಾಗೆ ಯಕ್ಷಗಾನ ಮಾತ್ರ ಅಲ್ಲ, ಹಲವಾರು ಕಲೆಗಳನ್ನು ಬೆಳೆಸಿಕೊಂಡವರು. ಅದೇ ರೀತಿಯಲ್ಲಿ ಈಗ ಮಿಮಿಕ್ರಿ ಮಾಡಿದ್ದೀರಿ, ಜಾನಪದ ಹಾಡು ಹಾಡಿದ್ದೀರಿ, ಆಮೇಲೆ ಭಜನೆ ಹಾಡಿದ್ದೀರಿ. ನಾವು ಹೇಳುವ ಹಾಗೆ ಈ ಭಜನೆ ಮಾಡದಂತ ಒಂದು ಸೂತ್ರ ಅಂದ್ರೆ ಭಜನೆ. ಪ್ರತಿ ಮನೆಯಲ್ಲೂ ಭಜನೆ ಆಗಬೇಕು ಅನ್ನುವಂಥದ್ದು. ಅಂದ್ರೆ ಒಂದು ಮನುಷ್ಯನನ್ನ ಒಗ್ಗೂಡಿಸುವಂಥದ್ದು, ಮನಸ್ಸು ಶುದ್ಧೀಕರಿಸುವಂಥದ್ದು ಭಜನೆ ಅಂತೆ. ಅಂಥದ್ರಲ್ಲಿ ನಿಮ್ಮ ಪ್ರತಿಭೆಯನ್ನು ಬೆಳೆಸಿಕೊಂಡು ಹೋಗು. ಇನ್ನೂ ಯಾವುದೆಲ್ಲ ಕರಗತ ಮಾಡಿಕೊಂಡಿದ್ದೀರಿ ಈ ಕಲೆ ಅಲ್ಲದೆ ಬೇರೆ ಏನಾದರೂ? ಕಲೆ ಅಂದರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಇದು ಕಲಿತ ಎಲ್ಲವನ್ನು ಆಸ್ವಾದಿಸ್ತಾ ಇದ್ದೇನೆ. ಅಂದರೆ ಆಸಕ್ತಿ ಬೆಳೆಸಿಕೊಂಡು, ಆಸಕ್ತಿ ಮತ್ತೊಬ್ಬರಲ್ಲಿ ಹೆಚ್ಚಿಸಿಕೊಂಡು, ಅಂದರೆ ಮತ್ತೊಬ್ಬರಿಗೆ ಕಲಿಸುವ ರೀತಿಯಲ್ಲಿ ಆಗಿರ್ಬೋದು. ಆದರೆ ನಾನು ಕಲಿತ ವಿದ್ಯೆ ಅದು ನನ್ನಲ್ಲೇ ಇರಬಾರ್ದು ಅಂತ, ನನ್ನ ಉಳಿಬಾರ್ದು, ಮತ್ತೊಬ್ಬರಿಗೆ ಹೇಳಿಕೊಡುವ. ಅಂದರೆ ಕೆಲವು ನೋಡುವಾಗ ನನಗೆ ಬೇಸರ ಆಗ್ತದೆ. ಅಂದರೆ ಡೊನೇಷನ್ಗಳೆಲ್ಲ, ಈಗ ಮಕ್ಕಳೆಲ್ಲ ಕ್ಲಾಸಿಗೆ ಸೇರ್ತಾರೆ, ಒಂದು ನಾಟಕ ಕ್ಲಾಸಿಗೆ ಅಥವಾ ಬೇರೆ ಅಭಿನಯ ತರಗತಿ ಮಾಡ್ತಾರೆ ರಜೆಯಲ್ಲೆಲ್ಲ. ಡೊನೇಷನ್ ನೋಡ್ಬೇಕು, ಒಂದು 40,000 20,000 ಎಲ್ಲ ಕಟ್ಲಿಕ್ಕೆ ಇರ್ತದೆ. ಆ ಮಕ್ಕಳು, ಬಡ ಮಕ್ಕಳು ಎಂತ ಮಾಡ್ತಾರೆ? ಪ್ರತಿಭೆ ಇದ್ದವರು ಅಂತ ಇರುದಿಲ್ಲ. ಕೆಲವರಲ್ಲಿ ಇರ್ತದೆ, ಕೆಲವರಲ್ಲಿ ಇರುದಿಲ್ಲ. ಎಂತ ಮಾಡ್ತಾರೆ? ಹಾಗಾಗಿ ಅದೊಂದು ಬೇಸರ ಆಯ್ತು. ಹಾಗಾಗಿ ನನಗೆ ಒಂದು ಆವಾಗಲೇ ಮೈಂಡಿಗೆ ಒಂದು ಪ್ಲಾನ್ ಆಯ್ತು, ಒಂದು ನೀನಾಸಮ ಎಂತಾದ್ರೂ ಮಾಡಿದ್ರೆ ಮಕ್ಕಳಿಗೆ ಒಂದು ಕಲಿಸ್ಬೋದು ಅಂತ. ಅದಲ್ಲದಿದ್ದರೆ ನಾನು ರಜೆಯಲ್ಲಿ, ಈಗ ಮಕ್ಕಳಿಗೆ ಕೊರೋನಾ ಟೈಮಲ್ಲಿ ತುಂಬ ರಜೆ ಇತ್ತು. ಆ ಟೈಮಲ್ಲಿ ನಾನು ಭಜನೆಗಳನ್ನೆಲ್ಲ ಆನ್ಲೈನಲ್ಲಿ ಕಲಿಸ್ತಾ ಇದ್ದೆ. ಆನ್ಲೈನಲ್ಲಿ ಮತ್ತೆ ಮಕ್ಕಳಿಗೆ ಬೇಕಾದ್ದು ಜನಪದ ಗೀತೆಗಳಾಗಿರ್ಬೋದು, ಅಥವಾ ಭಾವಗೀತೆಗಳು, ಮತ್ತು ಅಭಿನಯ ಗೀತೆಗಳು, ಮತ್ತು ಕೆಲವೊಂದು ಗ್ರಾಮೀಣ ಕ್ರೀಡೆಗಳು, ಅದನ್ನೆಲ್ಲ ಇಟ್ಟುಕೊಂಡು ನಾನೊಂದು ಇದು ಮಾಡಿದ್ದೆ ಗೂಗಲ್ ಮೀಟಲ್ಲಿ. ಮಕ್ಕಳು ಅದು ಒಳ್ಳೆ ರೆಸ್ಪಾನ್ಸ್ ಇತ್ತು. ಯಾವುದೇ ತರಗತಿ ಫೀಸನ್ನು ಹಾಕಲಿಲ್ಲ. ಅಂದರೆ ಕಲಿಸಿಕೊಡ್ಬೇಕು ಅಂತ ಒಂದೇ ಉದ್ದೇಶದಲ್ಲಿ ಮಾತ್ರ. ಆದರೆ ಈ ನಮ್ಮ ಮನೆಯಲ್ಲಿ ಹಾಗೆ ಮಾಡುವುದಿದ್ರೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಮತ್ತೊಬ್ಬರೊಂದು ನನ್ನ ಶಿಷ್ಯ ಇದ್ದಾಳೆ, ಅಂದರೆ ಇಲ್ಲಿ ಹತ್ತಿರದಲ್ಲಿ ನೃತ್ಯದ್ದು ಶಿಷ್ಯ. ಅವರ ಮನೆಗೆ ಹೋಗಿದೆ. ಅವರ ತಾಯಿ ಎಲ್ಲ ಬಾರಿ ಪ್ರೀತಿಯಲ್ಲಿ ಆಮಂತ್ರಿಸಿದ್ದು, ಬನ್ನಿ ಇಲ್ಲಿ ಮಾಡಿ, ಇಲ್ಲಿ ತರಗತಿ ಮಾಡಿ, ತೊಂದರೆ ಇಲ್ಲ, ನಮ್ಮ ಮಕ್ಕಳಿದ್ದಾರೆ, ಬೇರೆ ಮಕ್ಕಳನ್ನು ಕಲಿಸಿ ಇಲ್ಲಿಗೆ ತರ್ತೇವೆ ಅಂತೇಳಿ. ಹಾಗಾಗಿ ಅಲ್ಲಿ ಹೋಗಿ ಮಾಡ್ತಿದ್ದೆ. ಈಗ ಸಾಂಸ್ಕೃತಿಕ ಕ್ಷೇತ್ರ ಅಲ್ಲಾದರೆ ಬೇರೆ ಕ್ಷೇತ್ರ ಅಂತ ಹೇಳಿದರೆ ಅಡಿಕೆ ಸುಳಿಲಿಕ್ಕೆ ಹೋಗ್ತಿದ್ದೆ. ಮೊದಲ ಸಣ್ಣವನಿರುವಾಗ ಅಡಿಕೆ ಹೆಕ್ಲಿಕ್ಕೂ ಹೋಗ್ತಿದ್ದೆ. ಅಡಿಕೆ ಸುಳಿದು ಮತ್ತೆ ಇಲ್ಲಿ ಮನೆಯಲ್ಲೆಲ್ಲ ಅಡಿಕೆ ತೆಗೆಯುವುದೆಲ್ಲ ನಾವೇ. ಈಗೆಲ್ಲ ನಮಗೆ ಪುರ್ಸೊತ್ತಿಲ್ಲ, ಹಾಗೆ ಆಚೆ ಈಚೆ ಹೋಗ್ಲಿಕ್ಕೆ ಇರ್ತದೆ ಅಂತೇಳಿ ಬೇರೆಯವ್ರು ಬರ್ತಾರೆ. ಇಲ್ಲಾಂದ್ರೆ ನಾವೇ ತೆಗಿತಿದ್ದು, ನಾನು ಅಣ್ಣ ಎಲ್ಲ. ಮತ್ತೆ ಒಂದು ಹೇಳಿದರೆ ಈಗ ಟ್ರೈನಿಂಗ್ ಆಗಿ ಮಂಗಳೂರಲ್ಲಿ ಒಂದು ತೆಂಗಿನ ಮರ ಹತ್ತುವ ಟ್ರೈನಿಂಗ್ ಆಗಿ ಈಗ ತೆಂಗಿನ ಮರ ಹತ್ತುವ ಕೆಲಸವನ್ನು ಕೂಡ ಮಾಡ್ತಿದ್ದೇನೆ. ಅಂದ್ರೆ ಮಿಷನ್ ಎಲ್ಲ ಸಿಕ್ಕಿದೆ, ಹಾಗಾಗಿ ಅದೊಂದು ಮಾಡ್ತೇನೆ. ಅದನ್ನು ನನ್ನ ಮನೆಗೆ ಸೀಮಿತ ಅಂತೇಳಿ ತೆಕ್ಕೊಂಡದ್ದು. ಆದರೆ ಇಲ್ಲಿ ಹತ್ತಿರದಲ್ಲಿ ಎಲ್ಲೂ ಇಲ್ಲ ಅಂತ ಅವರೆಲ್ಲ ಕರೀಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಅಲ್ಲಿಗೆ ಹೋಗ್ತೇನೆ. ಯಾವುದೇ ಮುಲಾಜಿಲ್ಲ. ಅಂದರೆ ಮುಲಾಜ್ ಅಂತ ಹೇಳಿದ್ರೆ ನಾನು ಅದಕ್ಕೆ ಯಾಕೆ ಹೋಗ್ಬೇಕು, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವ ಇದು ಇಲ್ಲ ನನಗೆ. ನಿಮ್ಮ ಒಂದು ಮಾತು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡುವುದು ಅಂತ ಹೇಳಿದೆ. ಹಲವರು ಹೇಳ್ತಾರೆ, ಈಗ ನೀವು ಯಕ್ಷಗಾನ ಕಲಾವಿದರು, ನಾಟಕ ಕಲಾವಿದರು, ಆ ಕಲಾವಿದರು, ಅದೇ ಕಲಾವಿದರು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು ಅಂತ ಇಡೀ ಊರಿನ ಪರಿಸರದ ಜನರು ಹೇಳ್ತಾ ಇದ್ದಾರೆ. ನೀನು ಆ ಕೆಲಸಕ್ಕೆ ಹೋಗ್ತಾ ಇದೀಯಾ, ಕೂಲಿ ಕೆಲಸಕ್ಕೆ ಹೋಗ್ತಾ ಇದೀಯಾ, ಅಥವಾ ತೆಂಗಿನ ಮರ ಹತ್ತಾ ಇದೆಯಾ ಅಂತ ಹೇಳಿ ನಿಮ್ಗೆ ಪ್ರೋತ್ಸಾಹ ಹೇಗಿತ್ತು ಆಗ? ಇತ್ತು, ತುಂಬಾ ಜನ ಹೇಳಿದವರು ಕೂಡ ಇದ್ದಾರೆ. ನೀನು ಎಂತ ಮಾರೆಯ, ನೀನು ಒಂದು ಈ ಕಲಾವಿದ ಆಗಿ ನೀನು ಇದಕ್ಕೆಲ್ಲ ಹೋಗ್ತೀಯ ಅಂತ ಅವರು ಹೇಳ್ತಾರೆ. ಆದರೆ ನಮ್ಮ ಪರಿಸ್ಥಿತಿ ಅವರಿಗೆ ಗೊತ್ತಿರೋದಿಲ್ಲ. ನಾವು ಈ ಥರ ಇರ್ತೇವೆ. ಆದರೆ ನನಗೆ ಆ ಕೆಲಸ ಈ ಕೆಲಸ ಆಗಬೇಕು ಅಂತಿಲ್ಲ. ನಾನು ಯಾವ ಕೆಲಸಕ್ಕೂ ರೆಡಿ, ಯಾವ ಕೆಲಸಕ್ಕೂ ಸೈ. ಹಾಗಿದ್ದದರಲ್ಲಿ
ಹೀಗೆ ಬಂದು ಇಲ್ಲಿ ನಿಜವಾಗಿ ಒಬ್ಬ ಕಲಾವಿದನಿಗೆ ಆತ್ಮಸ್ಥೈರ್ಯ ಇರಬೇಕು ಅಂತ, ಅಂದ್ರೆ ಅವನ ಇಷ್ಟಕ್ಕೆ ಅನುಗುಣವಾಗಿ ಪ್ರತಿಭೆಯನ್ನೇ ಬೆಳೆಸಬೇಕು ಅಂತ ಹೇಳಿ. ಇನ್ನೊಬ್ರು ಹೇಳ್ತಾರೆ ಅಂದ್ರೆ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ತಾರೆ, ಆದ್ರೆ ನೈಜ ಜೀವನ ಏನು ಅಂತ ಬಂದು ನೋಡಿದ್ರೆ ಮಾತ್ರ ಗೊತ್ತಾಗ್ತದೆ. ಪ್ರತಿಯೊಂದು ಕಲಾವಿದರು ಪತ್ರಿಕೆಯಲ್ಲಿ ಬರ್ತದೆ, ಪ್ರಶಸ್ತಿ ಪುರಸ್ಕಾರಗಳು ಲಭಿಸ್ತದೆ, ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡ್ತಾರೆ. ಆದ್ರೆ ಅವರ ಮನೆ ಪರಿಸರದಲ್ಲಿ ಕಣ್ಣು ಹಾಕುವವರು ಅಥವಾ ಮನೆ ಪರಿಸರಕ್ಕೆ ಹೋಗಿ ವಿಚಾರ ತಿಳಿಯುವವರು ಯಾರಿಲ್ಲ ಅಂತ ಒಂದು ಕಾರ್ಯಕ್ರಮ, ವಿಶೇಷ ಕಾರ್ಯಕ್ರಮ ನಾವು ಮಿನುಗು ತಾರೆಗಳ ಮೂಲಕವಾಗಿ ಸಾಧನೆಯ ಕಥೆ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಇವತ್ತು ನೀವು ಸಿಕ್ಕಿದ್ದು ಭಾಗ್ಯ ಅಂತ ಹೇಳಿದೆ. ಅಂದ್ರೆ ಹುಡುಕಿಕೊಂಡು ಬರ್ಬೇಕಿದ್ರೆ ಕಷ್ಟ ಇದೆ, ಹುಡುಕಿಕೊಂಡು ಹೋಗಿ ವಿಚಾರಗಳನ್ನು ತಿಳಿಯುವಾಗ ಎಲ್ಲರಿಗೂ ಇಷ್ಟ ಆಗ್ತದೆ. ನೀವು ಇನ್ನೊಬ್ಬರಿಗೆ ಕಳಿಸ್ತಾ ಇದ್ದೀರಿ, ಫ್ರೀಯಾಗಿ ಕಳಿಸ್ತಾ ಇದ್ದೀರಿ, ಆಮೇಲೆ ಅದರ ಅನುಭವ ತುಂಬಾ ಇರಬಹುದು, ಪ್ರಶಸ್ತಿಗಳು ತುಂಬಾ ಬಂದಿರಬಹುದು. ಇನ್ನು ಯಾವುದೆಲ್ಲ ನಿಮ್ಗೆ ಪ್ರಶಸ್ತಿಗಳು ಬಂದಿವೆ, ಇನ್ನು ಮುಂದಿನ ಅನೇಕ ಪ್ರತಿಭಾನ್ವಿತರಿದ್ದಾರೆ, ಅವರಿಗೆ ನಿಮ್ಮ ಒಂದು ಮೆಸೇಜ್ ಅಂತ ಇದಲ್ಲ ಯಾವುದು, ಏನು ಹೇಳ್ತಾ ಇದ್ದಾರೆ? ಪ್ರಶಸ್ತಿಗಳು ನಾನು ಆಗಲೇ ಹೇಳಿದ್ದೇನೆ, ಇದು ಹಲವಾರು ಪದ್ಯ ಇಲ್ಲಿ ಆನ್ಲೈನಲ್ಲಿ ರಜೆಯಲ್ಲೆಲ್ಲ ಭಾಗವಹಿಸ್ತಿದ್ದೆ. ಅದರ ನಂತರ ಸ್ವಲ್ಪ ಅವಕಾಶಗಳು ಕಡಿಮೆ ಆಯ್ತಾ ಏನೋ ಗೊತ್ತಿಲ್ಲ, ಆದರೂ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಆದರೆ ಆನ್ಲೈನ್ ಇದು ಎಲ್ಲ ಮಾಡಲಿಕ್ಕೆ ಮಕ್ಕಳಿಗೆ ತರಬೇತಿ ಕೊಡಲಿಕ್ಕೆ ಶುರು ಮಾಡಿದೆ. ಆದರೆ ಪ್ರಶಸ್ತಿಯನ್ನು ಆರಿಸ್ತಾ ನಾನು ಹೋಗಲಿಲ್ಲ ಯಾವುದಕ್ಕೂ. ಆದರೆ ಒಂದು ಪುಣ್ಯ ಅಂತ ನಾನು ಭಾಗವಹಿಸೋದ್ರಲ್ಲಿ ಒಂದು ಪುಣ್ಯ ಅಂತ ಹೇಳಿದರೆ, ಇಲ್ಲಿ ನಮ್ಮ ನಾನು ಆಗಲೇ ಹೇಳಿದೆ, ಮೈಸೂರು ಪ್ರತಿಷ್ಠಿತ ಕಂಪನಿ ಜನಮನ ಟಿವಿಯವರದು ಜನಪದ ಸಿಂಧು ಅಂತ ಒಂದು ಪ್ರಶಸ್ತಿ ಬಂತು. ಅದಾದ ನಂತರ ಇವರದು ABVP ರಾಜ್ಯ ಮಟ್ಟದ ಏನೋ ಕಾರ್ಯಕ್ರಮ ಮಾಡಿದರು. ಅದರಲ್ಲಿ ಮಿಮಿಕ್ರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಅದರಲ್ಲಿ ಕೂಡ ಪ್ರಥಮ ಬಹುಮಾನ ಬಂತು. ಮತ್ತು ಹೀಗೆ ಹಲವಾರು ಶಾಲೆ ಕಾಲೇಜುಗಳಲ್ಲಿರುವಾಗ ಹಲವಾರು ಹೀಗೆ ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಿದ್ದೆ. ಆನಂತರ ಜಡ್ಜ್ ಆಗಿ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಭಜನಾ ತಂಡ, ಮತ್ತೊಂದು ಅಲ್ಲಿ ಪುತ್ತೂರಿನಲ್ಲಿ ಒಂದು ಗೀತೆಗಳನ್ನು ಆಯೋಜಿಸ್ತಾರೆ. ಅವರು ನನ್ನನ್ನು ಕರೆದ್ರು, ಹೀಗೆ ಬನ್ನಿ ಒಮ್ಮೆ ಅಂತ. ಅಲ್ಲಿ ಹೋಗಿ ನನ್ನ ಜವಾಬ್ದಾರಿ ಎಷ್ಟುಂಟು ಅಷ್ಟು ನಿರ್ವಹಿಸಿ ಬಂದಿದ್ದೇನೆ ಅಂತ ನಾನು ಅಂದುಕೊಂಡಿದ್ದೇನೆ. ಹಾಗೆ ಇನ್ನು ಹಲವಾರು ಪ್ರಶಸ್ತಿಗಳು ಬಂದಿದೆ. ಮತ್ತೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಈಗ ಮಕ್ಕಳಿಗೆ ಕಲಿಸ್ತಿರುವ ಅನುಭವ ಬಹಳ ಖುಷಿ ಆಗ್ತದೆ. ನಾನು ಮಕ್ಕಳಿಗೆ ಕಲಿಸೋದು ಯಾವ ರೀತಿ ಅಂತ ಹೇಳಿದ್ರೆ, ಮಕ್ಕಳೊಂದಿಗೆ ಬೆರೆತು ಕಲಿಸೋದು. ಅದೇ ನಾವು ಕೂಡ ಮಕ್ಕಳೇ ಆಗ ನಾವು ಕಲ್ತಿದ್ದೇನೆ, ನನಗೆ ಅದು ಗೊತ್ತುಂಟು ಇದು ಗೊತ್ತುಂಟು ಅದಿಲ್ಲ. ಮಕ್ಕಳು ಒಂದು ಹೊಸ ಹೆಜ್ಜೆ ಹಾಕಿದ್ರೆ ನನಗೆ ಗೊತ್ತಾದ್ರೆ ನಾನು ಕೂಡ ಮಕ್ಕಳೊಟ್ಟಿಗೆ ಕೇಳಲಿಕ್ಕೆ ಉಂಟು, ಅದು ಹೇಗೆ ಆಗ್ತಿ ಇದು ಹೇಗೆ ಆಗ್ತಿ ಅಂತ ಹೇಳಿ ಅದನ್ನು ನಾನು ಕೂಡ ಕಲಿಯೋದೆಲ್ಲ ಮಕ್ಕಳ ಜೊತೆ. ಅದೇ ಮಕ್ಕಳಿಗೆ ಹೇಳಿಕೊಡುವಾಗ ಸ್ವಲ್ಪ ಶಿಸ್ತನ್ನು ಪಾಲಿಸ್ತೇನೆ. ಅಂದರೆ ಮಕ್ಕಳು ಆಚೆ ಈಚೆ ಓಡೋದಾಗಿರ್ಬೋದು, ಅದನ್ನು ಎಲ್ಲ ನೋಡಿಕೊಳ್ತೇನೆ. ಅಂದರೆ ಮಕ್ಕಳಿಗೆ ಇಷ್ಟ ಆಗುವ ರೀತಿಯಲ್ಲಿ ನಾನು ಕಲಿಸ್ತೇನೆ ಅಷ್ಟೇ. ಅಂದ್ರೆ ನಮ್ಗೆ ತೃಪ್ತಿ ಆಗ್ಬೇಕು, ಒಂದು ಅದರಿಂದ ಫಲ ಯಾವುದು ಸಿಗ್ತದೆ ಅನ್ನೋದಲ್ಲ, ನಮ್ಗೆ ತೃಪ್ತಿ ಆದ್ರೆ ಒಂದು ಒಳ್ಳೆಯ ಪ್ರತಿಭೆಯನ್ನು ಬೆಳೆಸ್ತಾ ಹೋಗ್ತೇವೆ. ಆದ್ರೆ ನಿಮ್ಮ ಪ್ರಶಸ್ತಿಗಳು ಇನ್ನೂ ಬರ್ಲಿ, ನಮ್ಗೆ ಬೇಕಾಗಿರೋದು ಅಂತ ನೈಜ ಸ್ಥಿತಿ ಏನಿದೆ ಅದನ್ನು ತೋರಿಸುವಂತ ಒಂದು ಪ್ರಯತ್ನ ನಮ್ದು. ಅದೇ ರೀತಿಯಲ್ಲಿ ನೀವು ಕೊನೆಯದಾಗಿ ಈಗ ಕೆಲಸಕ್ಕೆ ಹೋಗ್ತಾ ಇದ್ದೀರಿ, ಪ್ರತಿಭೆಯನ್ನು ಬೆಳೆಸ್ತಾ ಇದ್ದೀರಿ, ಈಗ ಯಾವ ಮೇಳ ಅಥವಾ ಬೇರೆ ಏನಾದರೂ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ಸಂಸ್ಥೆ ಅಂತ ಹೇಳಿದ್ರೆ ನಮ್ಮದು ಯುವಕ ಮಂಡಲ ಇದೆ ಇಲ್ಲಿ ಕಾಣಿಯೂರಿನಲ್ಲಿ, ಒಂದು ವಿಶ್ವಜ್ಞ ಯುವಕ ಮಂಡಲ ಅಂತ ರಿಜಿಸ್ಟರ್ಡ್, ಅದು ರಾಜ್ಯ ಪ್ರಶಸ್ತಿ ಪುರಸ್ಕೃತ. ಅದರಲ್ಲಿ ನಾನು ಅಧ್ಯಕ್ಷನಾಗಿ ಈಗ ಇದ್ದೇನೆ. ಮತ್ತೆ ಕಣ್ವರ್ಷಿ ಸಾಂಸ್ಕೃತಿಕ ಕಲಾ ಕೇಂದ್ರ ಅಂತ, ಅದರಲ್ಲಿ ನಾನು ನೃತ್ಯ ಗುರುವಾಗಿ ಅದರ ಸಂಚಾಲಕಲ್ಲ, ಅದರದ್ದು ಕೂಡ ನಿರ್ದೇಶಕನಾಗಿದ್ದೇನೆ. ಸಂಚಾಲಕರು ಶ್ರೀಯುತ ಸದಾನಂದಾಚಾರ್ಯ, ಸಾಂಸ್ಕೃತಿಕ ಸೌರಭ ಪ್ರಶಸ್ತಿ ಪುರಸ್ಕೃತರು ಅವರನ್ನು. ಮತ್ತು ಅವರ ಜೊತೆ ಹೀಗೆಲ್ಲ ಕುಣಿತ ಭಜನೆ, ಮುಖ್ಯವಾಗಿ ಕುಣಿತ ಭಜನೆಯಲ್ಲೆಲ್ಲ ಕಲಿಸಲಿಕ್ಕೆ ಹೋಗ್ತಾ ಇದ್ದೆ. ಹೀಗೆ ಕೆಲವೊಂದು ಸಂಘ ಸಂಸ್ಥೆಯಲ್ಲಿ ಇದ್ದೇನೆ. ಒಂದು ಭಜನಾ ತಂಡದಲ್ಲಿ ಎಲ್ಲ ಎಲ್ಲಿಯೆಲ್ಲ ಭಜನಾ ತಂಡ ಉಂಟು ಅಲ್ಲಿಗೆಲ್ಲ ಭಜನೆ ಹೇಳ್ಕೊಂಡು, ಇಂಥದೇ ತಂಡದಲ್ಲಿ ಹೋಗುದು ಅಂತ ನಾನಿಲ್ಲ, ಕರೆದ್ರೆ ಯಾವ ತಂಡಕ್ಕೂ ರೆಡಿ, ನಾನು ಹೋಗ್ತೇನೆ. ಯಕ್ಷಗಾನ ಕ್ಷೇತ್ರದಲ್ಲಿ ಯಾವುದರ ತಂಡದ ಮೂಲಕ ಹೋಗ್ತೇವೆ? ಯಕ್ಷಗಾನ ಕ್ಷೇತ್ರ ಅಂತ ಹೇಳಿದ್ರೆ ಇಲ್ಲಿ ಹತ್ತಿರದಲ್ಲಿ ಯಾವ್ದು ಆಗ್ತದೆ ಅಲ್ಲಿ ಸೇವೆಯಾಗಿ ಮಾಡ್ತೇನೆ ಅಷ್ಟೇ. ಮತ್ತೆ ಅಂಗ್ರಿ ಕನ್ಯಾ ಒಂದು ತಂಡ ಇತ್ತು, ಅದರಲ್ಲಿ ನಾನು ಕೊಟ್ಟ ಪಾತ್ರವನ್ನು ನಿರ್ವಹಿಸಿದೆ. ಅಂದ್ರೆ ಅವರಿಗೆ ಯಾರು ಸಿಗುದಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾನು ಆ ವೇಷವನ್ನು ಮಾಡಿ ಬಂದಿದ್ದೇನೆ. ಆದ್ರೆ ಅವರ ಕೈಯಲ್ಲಿ ಒಂದು ಸಮರ್ಥನೆ ಸಿಕ್ಕಿದೆ, ಅಂದ್ರೆ ನಿನ್ನಿಂದ ಮಾಡಬಹುದು ಅಂತ ಅಷ್ಟು ಸಂತೋಷ ಅಲ್ಲ. ಒಂದು ಆಸಕ್ತಿ ಇದೆ, ಏನಾದ್ರು ಮಾಡಬೇಕು ಅಂತ, ಸಾಧನೆ ಮಾಡ್ಬೇಕಂತ. ಈಗಿನ ಅನೇಕ ಕಲಾವಿದರಿದ್ದಾರೆ, ಇವರಿಗೆ ನಿಮ್ಮ ಕಿವಿ ಮಾತು ಏನು? ಅಂದ್ರೆ ಇನ್ನು ಬರುವಂತ ಕಲಾವಿದರಿಗೆ
ಹೇಗೆ ಇರಬೇಕು ಅಂತ ಹೇಳಿ. ಕಿವಿಮಾತು ಅಂತ ಹೇಳಿದ್ರೆ ಕಿವಿಮಾತು ಹೇಳುವಷ್ಟು ದೊಡ್ಡವ ನಾನಲ್ಲ, ನಾನಂದ್ರೆ ಕಿರಿಯ ನೋಡುವಾಗ ದೊಡ್ಡವನಲ್ಲ ಅಂತ ಇದ್ರು ಕೂಡ ನಿಮ್ಮಲ್ಲಿ ಅನುಭವ ತುಂಬಾ ಇದೆ. ಅನುಭವದ ಮಾತು ಅದು ಎಲ್ಲರಿಗೆ ಸ್ಫೂರ್ತಿಯಾಗ್ಲಿ ಅಂತ ಹೇಳಿ. ಅನುಭವದ ಮಾತು ನನ್ನ ಒಂದು ಪ್ರಾಯದಲ್ಲಿ ಹೇಳುದಂತ ಅದನ್ನೇ ಹೇಳಿದ್ರು, ಕಿರಿಯವಲ್ಲ, ಸ್ಟ್ಯಾಂಡರ್ಡ್ ಅದರ ಹಿಂದೆ ಹೋಗುವರು. ನಾವು ಹೆಸರು ಗಳಿಸಬೇಕು ಅಂತೇಳಿ ಅದರ ಹಿಂದೆ ಹೋಗ್ತಾ ಇದ್ರೆ ನಾವು ಬಂದ ದಾರಿ ಮಾಡ್ತಾ ಹೋಗ್ತದೆ. ಬಂದ ದಾರಿ ಯಾವತ್ತು ನೆನಪಿಟ್ರೆ ಅದೇ ಮತ್ತೆ ಮರಳಿ ನಾವು ಹಿಂದಕ್ಕೆ ಬರ್ಬೇಕು ಅಂತ ಹೇಳಿದ್ರೆ ಅದೇ ದಾರಿ ಬೇಕಲ್ವಾ. ಅದೇ ದಾರಿ ಹಿಡಿದು ಬರ್ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಪ್ರೋತ್ಸಾಹಿಸುವವರು ಹಿಂದೆ ಇರ್ತಾರೆ. ಅದೇ ನಾನು ಹೇಳಿದ್ದು, ಇನ್ನು ಬಂದ ದಾರಿಯಲ್ಲಿ ಬರ್ಬೇಕು ಅಂತ ಹೇಳಿದ್ರೆ ಪ್ರೋತ್ಸಾಹಿಸಿದವರನ್ನು ಮತ್ತೆ ಮಾತಾಡಿಸ್ಬೇಕು ಅಂತ ಹೇಳಿದ್ರೆ ಹಿಂದೆ ಬರಬೇಕು. ಅವರನ್ನು ಕಡೆಗಣಿಸಿ ಅವರನ್ನು ನಾವು ನೋಡದಾಗೆ ಮಾಡಿ ಹೋದ್ರೆ ಮುಂದಕ್ಕೆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತಾ ಹೋದ್ರೆ ಮತ್ತೆ ಕಷ್ಟ ಉಂಟು ಅಂತ. ಅಂದ್ರೆ ನೀವು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಹೌದೌದು, ಅಂದ್ರೆ ಬಂದ ದಾರಿಯ ತಿರುಗಿ ನೋಡ್ಬೇಕು. ನೀವು ಕಲಿಸುವಂತ ವಿದ್ಯಾರ್ಥಿ, ಈಗ ನೀವು ಕಲಿಸ್ತಾ ಇದ್ರಿ, ತುಂಬಾ ಜನರಿಗೆ ಕಲಿಸ್ತಾ ಇದ್ರಿ. ಕೆಲವೊಂದು ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳೇ ದೊಡ್ಡ ದೊಡ್ಡ ವೇದಿಕೆ ಸಿಕ್ಕಿ ದೊಡ್ಡ ದೊಡ್ಡ ಪ್ರಶಸ್ತಿಗಳನ್ನ ಪಡೆದು ಮುಂದೆ ಹೋಗ್ತಾ ಇದ್ದಾರೆ. ಆದ್ರೆ ಗುರು ಮಾತ್ರ ಅಲ್ಲೇ ಇರ್ತಾನೆ. ಇಲ್ಲ, ಅದರಲ್ಲಿ ನನ್ನದು ಎಂತ ಆಕ್ಷೇಪ ಇಲ್ಲ. ಅದು ನಮಗೆ ಸಂತೋಷವೇ ಹಾಗೆ ಹೋದರೆ. ಅದು ಯಾವ ಗುರುಗಳು ಕೂಡ ನನಗೆ ಇಷ್ಟರವರೆಗೆ ಗುರುಗಳಾಗಿ ಯಾರೆಲ್ಲ ಸಿಕ್ಕಿದ್ದಾರೆ ಅವರು ಕೂಡ ನನಗೆ ಬೋಧಿಸಿದ್ದನ್ನೇ. ನಾನು ಕಲಿಸಿದವರು ಒಂದು ಉನ್ನತ ಸ್ಥಾನಕ್ಕೆ ಹೋದ್ರೆ ಅದು ನನಗೆ ಸಂತೋಷ ಅಂತ. ಅದು ಅದೇ ಒಂದು ಒಂದು ಮನಸ್ಸಲ್ಲಿ ನನಗೆ ಈಗ ಕೂತಿದೆ. ನಾನು ಕಲಿಸಿದವರು ಶಿಷ್ಯರು ಯಾರಿದ್ದಾರೆ ಅವರು ಕೂಡ ಉನ್ನತ ಸ್ಥಾನಕ್ಕೆ ಹೋದ್ರೆ ನನಗೆ ಸಂತೋಷವೇ. ಮನಸ್ಸಿಗೆ ಖುಷಿ ಅಂತ ಹೇಳಿದ್ರೆ ಅವರಿಗೆ ಸಿಕ್ಕಿದಾಗ ನಮಗೂ ಸಿಕ್ಕಿದ ಹಾಗೆ, ನಮ್ಮೊಂದು ಸಾಧನೆ ಮುಂದುವರಿದ ಹಾಗೆ. ಇಷ್ಟರವರೆಗೆ ನಿಮ್ಗೆ ಗೊತ್ತಿದೆ, ಹಲವು ಸಾಧನೆಗಳನ್ನು ಮಾಡಿದಿರಿ, ಅನುಭವಗಳನ್ನ ಪಡೆದಿದ್ದೀರಿ, ಇನ್ನೂ ಸಾಧನೆ ಮಾಡ್ಲಿಕ್ಕೆ ಇದೆ, ಅನುಭವಗಳು ಹೆಚ್ಚು ಸಿಗ್ಲಿಕ್ಕೆ ಇದೆ. ಅದರಿಂದ ನಮ್ಗೆ ಒಂದು ಚಿಕ್ಕ ಸಮಯದಲ್ಲಿ ನಿಮ್ಮ ಅನುಭವವನ್ನು ಜನರಿಗೆ ತಿಳಿಸ್ಬೇಕು ಅಂತ ಹೇಳಿ ಒಂದು ಉದ್ದೇಶ. ದಯಾ ಕ್ರಿಯೇಷನ್ಸ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಇದು ಮಿನುಗು ತಾರೆಗಳ ಸಾಧನೆಯ ಕತೆ ಅಂತ ಹೇಳಿ, ಯಾಕಂದ್ರೆ ಪ್ರತ್ಯೇಕವಾಗಿ ಒಂದು ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ, ಯುವ ಮನಸ್ಸುಗಳಿಗೆ ಪ್ರೇರಣೆಯ ಕತೆ ಅಂತ ಹೇಳಿ. ಪ್ರೇರಣೆ ಆಗ್ಬೇಕು ಅಂತ ಹೇಳಿ ನಾವು ದೊಡ್ಡ ದೊಡ್ಡ ಫೀಲ್ಡ್ ಇಟ್ಕೊಂಡು ದೊಡ್ಡ ಸೆಟ್ ಇಟ್ಕೊಂಡು ಒಂದು ನೋಡ್ಬೇಕು ಅಂತ ಹೇಳಿ ಮಾಡೋದಲ್ಲ, ನೈಜ ಸ್ಥಿತಿ ಏನು ಅದನ್ನು ತೋರಿಸೋದು. ಅಂದ್ರೆ ಕಲಾವಿದರು ನಮ್ಗೆ ನಗಿಸ್ತಾರೆ, ಕಲಾವಿದರು ನಮಗೆ ಖುಷಿ ನೀಡ್ತಾರೆ, ಮನಸ್ಸಿಗೆ ಮುದ ನೀಡ್ತಾರೆ. ಆದ್ರೆ ಅವರ ಜೀವನದ ಪರಿಸ್ಥಿತಿ ಏನು ಅಂತ ಅರ್ಥೈಸ್ಲಿಕ್ಕೆ ಈ ಯೂಟ್ಯೂಬ್ ಚಾನಲ್ ಸಾಕ್ಷಿಯಾಗಿರ್ತದೆ ಅಂತ ಹೇಳಿ ಒಂದು ಉದ್ದೇಶದಿಂದ ಏನು ಹೇಳ್ತಾ ಇದ್ದೀರಿ ಇಂತಹ ಕಾರ್ಯಕ್ರಮಗಳು ಬಂದಾಗ? ತುಂಬಾ ಧನ್ಯವಾದ. ಅಂದ್ರೆ ಇಷ್ಟು ದೂರ ಕೂಡ ಹುಡುಕಿಕೊಂಡು ಬಂದಿದ್ದೀರಿ ದೂರದಿಂದ. ಫೋನ್ ಮಾಡಿ ನಾನು ಅವರಲ್ಲಿ ಮೊದಲೇ ಹೇಳಿದ್ದೇನೆ, ನಮ್ಮದು ಸ್ವಲ್ಪ ಸಣ್ಣ ಮನೆ, ಆದರೂ ಬಡವರು, ಆದರೂ ನಮಗೆ ವ್ಯವಸ್ಥೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಆದರೂ ಕೂಡ ಅವರು ದೊಡ್ಡ ಮನಸ್ಸಿನಿಂದ ಎಲ್ಲಿವರೆಗೆ ಬಂದರು ಹುಡುಕಿಕೊಂಡು. ತುಂಬ ಸಂತೋಷ. ಇದು ಪ್ರಥಮ ಬಾರಿ ಹೀಗೆ ಒಂದು ಚಾನೆಲ್ನವರು ಹುಡುಕಿಕೊಂಡು ಬರೋದಾಗಿರ್ಬೋದು ಅಥವಾ ಮಾತನಾಡಿಸೋದು, ಇಂಟರ್ವ್ಯೂ ಮಾಡೋದು. ಏನು ಹೇಳಬೇಕು ಅಂತ ಹೇಳಿದರೆ, ಹೀಗೆ ಹುಡುಕಿದಾಗ ಮಾತ್ರ ಎಲೆಮರೆಯ ಕಾಯಿಯನ್ನು ಹೊರಗೆ ತೆಗಲಿಕ್ಕೆ ಸಾಧ್ಯ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಪ್ರದರ್ಶನ ಅಂದರೆ ಸಂದರ್ಶನಗಳನ್ನು ಮಾಡಿ ಹಲವಾರು ಯುವ ಮನಸ್ಸುಗಳಿಗೆ ಪ್ರೇರಣೆ ಆಗುವಂತಹ ಎಲೆಮರೆಯ ಕಾಯಿಗಳನ್ನು ಹೊರತೆಗೆಯುವ ಕಾರ್ಯಕ್ರಮ ನಿಮ್ಮಿಂದ ಆಗಲಿ. ಏನು ನೀವು ಪ್ರಥಮ ಹೆಜ್ಜೆ ಇಟ್ಟಿದ್ದೀರಿ ಅಂತ ನಾನು ಅಂದುಕೊಂಡಿದ್ದೇನೆ. ಆದರೆ ಇನ್ನೂ ಕೂಡ ಬೆಳೆಯಲಿಕ್ಕೆ ಇದೆ. ಯಾಕಂತ ಹೇಳಿದ್ರೆ ನಿಮ್ಮ ಮಾತನಾಡುವ ರೀತಿ, ನೀವು ಮಾತನಾಡಿದ ಶೈಲಿ ನೋಡಿದ್ರೆ ಗೊತ್ತಾಗ್ತದೆ ಬಂದಂತಹ ರೀತಿ. ಅಂದರೆ ಅಷ್ಟು ದೂರದಿಂದ ಹುಡುಕಿಕೊಂಡು ಬಂದಿರಿ ಅಂತ ಹೇಳಿದ್ರೆ ಏನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಬಂದಿದ್ದೀರಿ ಅಂತ ಅರ್ಥ. ಹಾಗಾಗಿ ಇನ್ನೂ ಕೂಡ ಬೆಳೀಲಿ, ದೇವರು ಒಳ್ಳೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಎಲ್ಲರನ್ನು ರಕ್ಷಿಸಲಿ ಅಂತ ಕೇಳಿಕೊಳ್ತಾ, ನಿಮ್ಮ ಚಾನಲ್ಗೆ ಒಂದು ದೊಡ್ಡ ನಮಸ್ಕಾರ. ಅಷ್ಟು ದೂರದಿಂದ ಬಂದಿದ್ದೀರಿ, ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ನಾನು ಚಿರಋಣಿ ಅಂತ ಹೇಳ್ತಾ ನಮಸ್ಕಾರ. ನಮಗೆ ಒಂದು ಉದ್ದೇಶ ಇದೆ, ತೆರೆಮರೆಯಲ್ಲಿರುವ ಕಲಾವಿದರನ್ನ ಇನ್ನೊಬ್ಬರಿಗೆ ಪರಿಚಯಿಸಬೇಕು, ಅವ್ರು ಮಾಡಿದ ಸಾಧನೆಯನ್ನು ತಿಳಿಸ್ಬೇಕು ಅಂತ ಹೇಳಿ. ಅದು ಸಾರ್ಥಕ ಆದರೆ ಮಾತ್ರ ಅವರ ಮನೆಗೆ ಬಂದು ಹಲವಾರು ಮಂದಿ ಬಂದು ವಿಚಾರವನ್ನು ವಿಚಾರಿಸಿ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾರೆ. ಈಗಲೂ ಕೂಡ ಹಾಗೆ ಅಕಾಡೆಮಿ ಇದೆ, ಎಲ್ಲ ಸಂಸ್ಥೆ ಇದೆ. ಆದರೆ ನಿಜವಾದ ಕಲಾವಿದನಿಗೆ ಬೆಲೆ ಸಿಗುವಲ್ಲಿ ನಾವಿದ್ದೇವೆ, ಅವರನ್ನು ಹುಡುಕಿಕೊಂಡು ನಾವು ಬರ್ತೇವೆ. ಅದರಿಂದ ಇವತ್ತು ರಾಕೇಶ್ ಆಚಾರ್ಯ ಯಕ್ಷಗಾನದಲ್ಲಿ ಆಗಿರ್ಬೋದು, ಹಲವಾರು ಕಲೆಗಳಲ್ಲೇ ಆಗಿರ್ಬೋದು ಸಾಧನೆಯನ್ನು ಮಾಡಿದ್ದು ನಮಗೆ ಗೊತ್ತಾಗಿ ಅವರ ಮನೆಯನ್ನು ಹುಡ್ಕೊಂಡು ಬಂದಿದ್ದೇವೆ. ಅದಕ್ಕೆ ದೊಡ್ಡ ಒಂದನೇ ಹೇಳ್ಬೇಕಿದ್ರೆ ಅದನ್ನು ಪ್ರಾರಂಭ ಮಾಡಿದ್ದು ನಮ್ಮ ದಯಾನಂದ ಅಮೀನ್ ಬಾಯರ್ ಅವರ ಯೂಟ್ಯೂಬ್ ಚಾನಲಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಒಂದು ಉದ್ದೇಶ ಇದೆ. ಅದರಿಂದ ಇವತ್ತು ನಮಗೆ ಭಾರಿ ಖುಷಿ ಆಯಿತು. ಯಾಕಂತ ಹೇಳಿದ್ರೆ ಇಲ್ಲಿಗೆ ಬಂದ ನಂತರ ಪರಿಸ್ಥಿತಿ ನೋಡಿದ ನಂತರ ಇನ್ನೂ ರೀತಿಯ ಸಾಧನೆಗಳು ಮುಂದುವರಿಲಿ, ನೀವು ಇನ್ನೂ ಕೂಡ ನಮಗೆ ಬೇಕಾಗ್ತದೆ. ಅಂದರೆ ಕಲಾವಿದರಿಗೆ ತಿಳಿಸಲಿಕ್ಕೆ ಬೇಕಾಗ್ತದೆ. ಅದೇ ರೀತಿಯಲ್ಲಿ ನಿಮ್ಮ ಕಲೆಯನ್ನು ಬೆಳೆಸ್ಕೊಂಡು ಹೋಗಿ ಶಿಷ್ಯವೃಂದದವರು ಬೆಳಗಲಿ.
ಅದೇ ರೀತಿಯಲ್ಲಿ ಒಳ್ಳೆಯ ಸಾಧನೆಗೆ ಸೂಕ್ತವಾದ ಪ್ರಶಸ್ತಿ ಬರಲಿ ಅಂತ ಅಷ್ಟಿತ್ತ ಇಷ್ಟರವರೆಗೆ ನಮ್ಮ ಜೊತೆ ಮಾತುಕತೆ ನಡೆಸಿದ್ದು ರಾಕೇಶ್ ಆಚಾರ್ಯ ಅವರಿಗೆ ನಮ್ಮ ವಂದನೆಗಳು, ಧನ್ಯವಾದಗಳು. ಇದೇ ರೀತಿ ನಿಮ್ಮ ಖುಷಿಯಾಗಿ ನಗ್ನಗ್ತಾ ಇರಿ. ವೀಕ್ಷಕರೇ, ಇದು ಇವತ್ತಿನ ಮಿನುಗು ತಾರೆಗಳ ಸಾಧನೆಯ ಕತೆ, ಯುವ ಮನಸ್ಸುಗಳಿಗೆ ಪ್ರೇರಣೆಯ ಕಥೆಯಲ್ಲಿ ರಾಕೇಶ್ ಆಚಾರ್ಯ ಜೊತೆ ನಾವು ಮಾತುಕತೆ ನಡೆಸಿದ್ದೇವೆ. ಇಂಥ ಹಲವಾರು ಪ್ರತಿಭಾನ್ವಿತರು, ಪ್ರತಿಭೆಯನ್ನು ಬೆಳಗಿಸುವವರು, ಅನೇಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವರಿದ್ದಾರೆ. ಅವರನ್ನು ಹುಡುಕಿಕೊಂಡು ಹೋಗುವಂಥ ಒಂದು ಒಳ್ಳೆಯ ಉದ್ದೇಶ ದಯಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ನಲ್ಲಿ. ಇದು ಮಿನುಗು ತಾರೆಗಳ ಸಾಧನೆಯ ಕಥೆಯಲ್ಲಿ ಇನ್ನೊಂದು ಎಪಿಸೋಡಲ್ಲಿ ನಿಮ್ಮನ್ನು ಇನ್ನೊಂದು ಒಳ್ಳೆಯ ಕಲಾವಿದರ ಜೊತೆಯಲ್ಲಿ ಮಾತುಕತೆಯ ಮೂಲಕವಾಗಿ ಬರ್ತಾ ಇದ್ದೇನೆ. ಅಷ್ಟರವರೆಗೆ ನೋಡ್ತಾ ಇರಿ ದಯಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದು ನಾವು ಹೇಳಿರುವಂಥ ವಿಚಾರಗಳು ನೈಜವಾಗಿರುತ್ತದೆ. ಯಾವುದೇ ರೀತಿಯ ಕಲಬೆರಕೆ ನಾವು ಹೇಳುವ ಹಾಗೆ ಹಲವಾರು ಬಣ್ಣಗಳನ್ನು ಇಟ್ಟುಕೊಂಡು ಅನೇಕರು ಮುಖವಾಡನ್ನು ಇಟ್ಟುಕೊಂಡು ಪ್ರತಿಭೆಯನ್ನು ಬಿತ್ತರಿಸ್ತಾ ಹೋಗ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಕಿವಿ ಸೂಚನೆ, ನೈಜವಾದ ಕಲಾವಿದರನ್ನು ನೋಡಿ ಆ ಕಲೆಗೆ ಬೆಲೆಯನ್ನು ಕಲ್ಪಿಸಿ ಅವರನ್ನು ಪ್ರೋತ್ಸಾಹಿಸುವ ವಿಚಾರ ಬರಲಿ, ಪ್ರೋತ್ಸಾಹಿಸುವ ಮನಸ್ಸು ಬರಲಿ ಅಂತ ಹೇಳ್ತಾ ಇವತ್ತು ಈ ಎಪಿಸೋಡಿನ ಕೊನೆಯ ಹಂತಕ್ಕೆ ಮುಗಿಸ್ತಾ ಇದ್ದೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ದಯಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್.